ಹಾಯ್ ಆ, ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಪ್ರೀತಿಯ ಸ್ವಾಗತ. ನನ್ನ ಹೆಸರು ರಮೇಶ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಸ್ಕ್ರೀನ್ ಮೇಲೆ ಒಂಚೂರು ಗಮನಿಸ್ರಿ. ಒಂದು ಸೇಬು ಹಣ್ಣಿದೆ, ಹೌದಲ್ವಾ? ಆ ಸೇಬು ಹಣ್ಣುಗಳನ್ನ ನೋಡಿದ್ಗಳನ್ನ ತಿನ್ಬೇಕು ಅನಿಸ್ತಿದೆಯಾ? ಒಂಚೂರು ವೇಟ್ ಮಾಡ್ರಿ, ತಿನ್ನಕತ್ರಿ ಆಮ್ಯಾಗ. ನೋಡ್ರಿ, ಆ ಸೇಬು ಹಣ್ಣನ್ನ ಗಮನಿಸ್ರಿ. ಇಲ್ಲೊಂದು ಸೇಬು ಹಣ್ಣಿದೆ, ಹೌದಾ? ಈ ಸೇಬು ಹಣ್ಣನ್ನ ನಾ ಏನ್ ಮಾಡ್ತೀನಿ ಅಂತಂದ್ರ ನಿಮ್ ಪ್ರತಿಯೊಬ್ಬರಿಗೆ ಹಂಚಬೇಕಾಗೈತಿ. ಅಂದ್ರೆ ಪ್ರತಿಯೊಬ್ಬರಿಗೆ ಕೊಡ್ಬೇಕಾಗೈತಿ, ಹೌದಾ? ನಿಮ್ ಪ್ರತಿಯೊಬ್ಬರಿಗೆ ಕೊಡಬೇಕಾಗೈತಿ. ಇಲ್ಲ, ನಾ ಅದನ್ನ ಏನ್ ಮಾಡ್ತೇನೆ ಅಂತಂದ್ರ ಆ ಸೇಬು ಹಣ್ಣನ್ನ ಕಟ್ ಮಾಡ್ತೇನೆ. ಏನು? ಕಟ್ ಮಾಡ್ತೇನೆ. ಕಟ್ ಮಾಡಿದಾಗ ಅವುಗಳನ್ನ ಪೀಸ್ಗಳನ್ನಾಗಿ ಮಾಡ್ತೀನಿ. ಈ ರೀತಿ ಒಂದಿಷ್ಟು ಹೋಳುಗಳನ್ನಾಗಿ ಮಾಡ್ತೀನಿ. ಈ ಹೋಳುಗಳು ಎಷ್ಟದಾವ ಅಂತಂದ್ರ ನೋಡ್ರಿ, 1 2 3 4 5 6 7 8 9 ಇದೊಂದು ಕೂಡಿಸಿದ್ರ 10 10 ಬಾ ಏನು ಪೀಸ್ಗಳನ್ನಾಗಿ ಮಾಡಿದ್ದೀನಿ, ಹೌದಾ? ಈ ಪೀಸ್ಗಳನ್ನ ಮಾಡ್ಕೆ ಈ ಒಂದನ್ನ ಈ ಒಂದನ್ನ ನೀವು ಏನ್ ಮಾಡ್ತೀರಿ, ನನ್ನ ಕಡೆಯಿಂದ ಕೊಡು ಅಂತ ಹೇಗೆ ಕೇಳ್ತೀರಿ. ಅವಾಗ ನೀವು ಏನಂತ ಕೇಳ್ತೀರಿ ನನಗ? ಸರ್, ಆ ಆಪಲ್ ಒಳಗ ಆ ಒಂದು ಭಾಗವನ್ನ ಕೊಡ್ರಿ ಸರ್. ಆ ಆಪಲ್ ಅನ್ನ ಕಟ್ ಮಾಡಿದ್ರಲ್ಲ ಸರ್, ನನ್ಗೊಂದ್ ಭಾಗ ಕೊಡ್ರಿ ಅಂತ ಹೇಗೆ ಕೇಳ್ತಾರ ನೀವು, ಹೌದಿಲ್ಲ? ಇದಕ್ಕೆ ಏನಂತ ಕರೆದ್ರಿ ನೀವು? ಈ ಆಪಲ್ಲಿನ ಒಂದು ಭಾಗ ಅಂತ ಹೇಗೆ ಕರೆದ್ರಿ, ಹೌದಿಲ್ಲ? ಅದೇ ತರ ನಮ್ಮ ಗಣಿತದೊಳಗೂ ಕೂಡ ನಮ್ಮ ಗಣಿತದೊಳಗೂ ಕೂಡ ಈ ರೀತಿ ಸಂಖ್ಯೆಗಳಿರ್ತಾವ. 1 2 3 4 ಅಂತ ಏಳಕ್ಕೆ ಈ ರೀತಿ ಪೂರ್ಣ ಸಂಖ್ಯೆಗಳಿರ್ತಾವ. ಹಾಗಾದ್ರ ಈ ಪೂರ್ಣ ಸಂಖ್ಯೆಗಳ ಆಗ್ಬೇಕಾಗಿದ್ರು ಕೂಡ ನಮ್ಗೆ ಏನಾಗಿರ್ತದಂದ್ರ ಇದೇ ತರನಾದಂತ 10 ಸಂಖ್ಯೆಗಳು ಅಂಕಿಗಳು ಕೂಡಿದಾಗ ನಮ್ಗೆ ಏನ್ ಸಿಗತೈತಿ? ಒಂದು ಪೂರ್ಣ ಸಂಖ್ಯೆ ಸಿಗ್ತಿರ್ತೈತಿ. ಏನೋ ಈ ರೀತಿ ಕೂಡಿದಾಗ ಮಾತ್ರ ಏನಾಗಿರ್ತೈತಿ? ನಮಗ ಒಂದು ಪೂರ್ಣ ಸಂಖ್ಯೆ ಸಿಗ್ತಿರ್ತೈತಿ. ಅಂದ್ರ ಇಲ್ಲಿ ಏನ್ ಮಾಡಿದೆ ನಾವು? ಈ ಆಪಲ್ ಅನ್ನ 10 ಭಾಗಗಳಾಗಿ ನಾನು ಕಟ್ ಮಾಡಿದ್ನೆ. ಆ ಒಂದು ಭಾಗಕ್ಕೆ ಏನಂತ ಕರೀತೀರಿ ನೀವು? ಒಂದು ಭಾಗ, ಒಂದು ಏನ್ ಪೀಸಿಗೆ ಏನಂತ ಕರೆದ್ರಿ ನೀವು? ಅದು ಒಂದು ಭಾಗ. ಈ ಆಪಲಿನ ಒಂದು ಭಾಗ ಅಂತ ಹೇಗೆ ಕರೆದ್ರಿ, ಹೌದಾ? ಈ ಆಪಲಿನ ಒಂದು ಭಾಗ ಅಂತ ಹೇಗೆ ಕರೆದ್ರಿ. ಹಾಗಾದ್ರ ಈ ರೀತಿ ನಾವು ಅಂಕಿಗಳಿರ್ತಾವಲ್ಲ, ಈ ಅಂಕಿಗಳನ್ನ ಒಂದಿಷ್ಟು ಅಂಶಗಳನ್ನು ಕೂಡ ಗಮನಿಸಿರ್ತಾರೆ ನೀವು. ಈ ರೀತಿ 0.1 0.4 ಮತ್ತ 3.5 4.5 ಈ ರೀತಿ ಎಲ್ಲ ಸಂಖ್ಯೆಗಳನ್ನು ನೋಡಿರ್ತೀರಿ, ಹೌದಾ? ಈ ರೀತಿ ಸಂಖ್ಯೆಗಳನ್ನ ನೋಡಿದಾಗ ಈ ರೀತಿಯ ಸಂಖ್ಯೆಗಳನ್ನ ನಾವು ಏನಂತ ಕರಿತೀವಿ ಅನ್ನೋದನ್ನ ಇಂದಿನ ತರಗತಿ ಒಳಗೆ ನಾವು ಏನ್ ಮಾಡೋಣ? ತಿಳ್ಕೊತಾ ಹೋಗೋಣಂತ. ಇಂತಹ ಸಂಖ್ಯೆಗಳನ್ನ ನಾವು ಏನಂತ ಕರಿತೇವೆ ಅಂತಂದ್ರ ದಶಮಾಂಶ ಸಂಖ್ಯೆಗಳು ಅಂತ ಹೇಗೆ ಕರಿತೀವಿ. ಏನು? ದಶಮಾಂಶ ಸಂಖ್ಯೆಗಳು ಅಂತ ಹೇಗೆ ಕರಿತೀವಿ. ಹಾಗಾದ್ರ ದಶಮಾಂಶ ಸಂಖ್ಯೆಗಳು ಅಂದ್ರೆ ಏನಪ್ಪಾ ಅಂತಂದ್ರ ಬಿಡಿಯ 10ನೆಯ ಒಂದು ಭಾಗವನ್ನ ಏನು ಬಿಡಿಯ 10ನೆಯ ಒಂದು ಭಾಗವನ್ನ ಏನಂತ ಕರಿತೇವೆ ನಾವು? ದಶಮಾಂಶ ಅಂತ ಹೇಗೆ ಕರಿತೀವಿ. ನಾನ್ ನಿಮ್ಗ ಆಗಲೇ ಒಂದು ಆಪಲ್ ಅನ್ನ ಕೊಟ್ಟೆ, ಹೌದಾ? ಆಪಲ್ ಅನ್ನೋದನ್ನ ಒಂದು ಸಂಖ್ಯೆ ಅಂತ ಹೇಗೆ ತಗೊಂಡು ಆ ಸಂಖ್ಯೆಯನ್ನ ನಾ ಏನ್ ಮಾಡಿದ್ನೆ? 10 ಭಾಗಗಳನ್ನಾಗಿ ಕಟ್ ಮಾಡಿದ್ನೆ. ಅಂದ್ರೆ ಆಪಲ್ ಅನ್ನ ಒಂದು ಸಂಖ್ಯೆ ಅಂತ ಹೇಗೆ ತಗೊಂಡಾಗ ಆ ಆಪಲ್ ಅನ್ನ ಏನ್ ಮಾಡಿದ್ನೆ ನಾನು? 10 ಭಾಗಗಳನ್ನಾಗಿ ಕಟ್ ಮಾಡಿದೆ. ಕಟ್ ಮಾಡಿದಾಗ ಒಂದು ಭಾಗವನ್ನ, ಒಂದು ಪೀಸ್ ಅಂತ ಏನ್ ಇತ್ತಲ್ಲ, ಈ ಒಂದು ಪೀಸ್ ಅತ್ತಿಲ್ಲ, ಇದನ್ನ ಏನಂತ ಕರಿದೇವಿ? ಈ ಆಪಲ್ನ ಒಂದು ಭಾಗ ಅಂತ ಹೇಗೆ ಕರಿತಿದ್ದೇವೆ, ಹೌದಿಲ್ಲ? ಹಾಗಾದ್ರ ನಮ್ಮ ಅಂಕಿಯ ರೂಪದೊಳಗೆ ಹೋದಾಗ ಬಿಡಿಯ 10ನೆಯ ಒಂದು ಭಾಗ, ಒಂದು ಸಂಖ್ಯೆಯನ್ನ 10 ಭಾಗಗಳನ್ನಾಗಿ ಮಾಡಿದಾಗ ಆ ಸಂಖ್ಯೆಯ ಒಂದು ಭಾಗವನ್ನ ನಾವು ಏನಂತ ಕರಿತೀವಿ? ದಶಮಾಂಶಗಳು ಅಂತ ಹೇಗೆ ಕರಿತೀವಿ. ನಿಮ್ಗೆ ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ಬೇಕಾಗಿತ್ತಂದ್ರ, 1 ಅನ್ನೋದು ಒಂದು ಅಂಕಿ, ಹೌದಾ? ಈ 1 ಅನ್ನುವ ಒಂದು ಅಂಕಿ ಆಗ್ಬೇಕಾಗಿತ್ತಂದ್ರ ನಮ್ಗೇನಾಗಿರ್ಬೇಕು? ಅವು 10 ಬೇರೆ ಬೇರೆ ಅದರಲ್ಲಿ ಒಂದು 10 ಭಾಗಗಳ ಕೂಡಿದಾಗ ಮಾತ್ರ ಒಂದು ಅಂಕಿ ಆಗತ್ತ, ಹೌದಾ? ಬಿಡಿಯ 10ನೇ ಅಂತ ಹೇಳ್ಯಾರ, ಹೌದಾ? ಬಿಡಿ ಅಂತಂದ್ರ ಬಿಡಿಯ ಸ್ಥಾನದಲ್ಲಿರುವ ಸಂಖ್ಯೆ ಅಂತಂದ್ರ 10ರ ಸ್ಥಾನದಲ್ಲಿರುವ ಸಂಖ್ಯೆ ಅಂತ ಹೇಗೆ ಕರಿತೀವಿ ನಾವು, ಹೌದಾ? ಬಿಡಿ 10ರ ಅಂತ ಹೇಗೆ ಬಿಡಿಯ ಸ್ಥಾನದಲ್ಲಿರುವ ಸಂಖ್ಯೆ ಏನಾಗಿರ್ತೈತಿ? 10ನೇ ಅಂತಂದ್ರ ಬಿಡಿಯಲ್ಲಿ ಅಂತಂದ್ರ ನೋಡ್ರಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ನಾವು 1 ಅನ್ನುವ ಒಂದು ಅಂಕಿ ಅನ್ನು ಬರಿಬೇಕಾಗಿತ್ತಂದ್ರ, ಈ 1 ಅನ್ನುವ ಸಂಖ್ಯೆ ಪೂರ್ಣ ಆಗ್ಬೇಕಾಗಿತ್ತಂದ್ರ ಇದ್ರೊಳಗೆ ಎಷ್ಟು ಸಂಖ್ಯೆಗಳು ಸೇರಿರ್ತಾವ ಅಂತಂದ್ರ ನೋಡ್ರಿ, 0.1 0.2 0.3 0.4 0.5 0.6 0.7 0.8 0.9 ಲಾಸ್ಟ್ನೇದೇನು 1 ಅಂತ ಹೇಗೆ ಕರಿತೀವಿ. ಅಂದ್ರ ಇದನ್ನ 0.10 ಅನ್ನೋದನ್ನ ನಾವ್ ಏನಂತ ಬರಿತೀವಿ?
ಒಂದು ಅಂತ ಹೇಳಿ ಕರಿತೀವಿ. ಈ ಒಂದು ಅನ್ನುವ ಪೂರ್ಣ ಸಂಖ್ಯೆ ಆಗ್ಬೇಕಾಗಿತ್ತಂದ್ರ ಏನು ನಮಗೆ ಈ ರೀತಿ 1 2 3 4 ಇದು 6 7 8 9 10 ಹೌದಾ. ಈ ರೀತಿ 10 ಭಾಗಗಳು ಸೇರಿದಾಗ ಮಾತ್ರ ನಮ್ಗೆ ಏನಾಗುತ್ತಾ ಒಂದು ಪೂರ್ಣ ಸಂಖ್ಯೆ ಏನಾಗುತ್ತಾ ಸಿಗುತ್ತ ಹೌದಾ. ಒಂದು ಪೂರ್ಣ ಸಂಖ್ಯೆ ಸಿಗ್ಬೇಕಾಗಿತ್ತಂದ್ರ 10 ಈ ರೀತಿ ಭಾಗಗಳನ್ನ ಸೇರಿಸಿದಾಗ ಮಾತ್ರ ನಮಗೇನಾಗುತ್ತಾ ಒಂದು ಪೂರ್ಣ ಸಂಖ್ಯೆ ಸಿಗುತ್ತ. ಹಾಗಾದ್ರೆ ಒಂದು ಪೂರ್ಣ ಸಂಖ್ಯೆ ಆಗ್ಬೇಕಾಗಿತ್ತಂದ್ರ ಏನಾಗಬೇಕು, ಈ ರೀತಿ 10 ದಶಮಾಂಶ ಭಾಗಗಳು ಸೇರಿದಾಗ ಮಾತ್ರ ಏನು 10 ದಶಮಾಂಶ ಭಾಗಗಳು ಸೇರಿದಾಗ ಮಾತ್ರ ನಮ್ಗೇನಾಗುತ್ತಾ ಒಂದು ಪೂರ್ಣ ಸಂಖ್ಯೆ ಆಗುತ್ತೆ ಹೌದಾ. ಹಾಗಾದ್ರ ದಶಮಾಂಶ ಅಂದ್ರೆ ಏನು, ಈ ಸಂಖ್ಯೆಯ ಭಾಗಗಳು ಎಷ್ಟಾದವು, ಇಲ್ಲಿ 10 ಆದವು ಹೌದಾ. ಈ 10 ಆದವು ಅಂತಂದ್ರ ಈ 10ರಲ್ಲಿನ ಒಂದು ಭಾಗವನ್ನ ಏನು ಈ ಬಿಡಿಯ ಸ್ಥಾನದೊಳಗಿರುವಂತ ಸಂಖ್ಯೆ ಯಾವುದು, ಯಾವ್ಯಾವ ಅಂತ ಬಿಡಿಯ ಸ್ಥಾನದಲ್ಲಿರುವ ಸಂಖ್ಯೆಯನ್ನ 1 2 3 4 5 6 7 8 9 ಮತ್ತು 0 ಇಷ್ಟು ಸಂಖ್ಯೆಗಳನ್ನ ನಾವು ಯಾವ ಸ್ಥಾನದಲ್ಲಿರುವ ಸಂಖ್ಯೆಗಳಂತ ಹೇಳಿ ಕರಿತೇವೆ, ನಾವು ಬಿಡಿಯ ಸ್ಥಾನದಲ್ಲಿರುವ ಸಂಖ್ಯೆಗಳು ಅಂತ ಹೇಳಿ ಕರಿತೇವೆ. ಅದೇ ತರ ನೆಕ್ಸ್ಟ್ ಒಂದು 10 ಬರೆದ್ರೆ ಇದೇನಂತ ಕರಿತೇವೆ, 10ರ ಸ್ಥಾನದಲ್ಲಿರುವ ಸಂಖ್ಯೆಗಳು. 100 ಬರೆದ್ರ 100ರ ಸ್ಥಾನದಲ್ಲಿರುವ ಸಂಖ್ಯೆಗಳು ಪ್ರಾರಂಭಕ ಹೌದಿಲ್ಲ. ಹಾಗಾದ್ರ ಬಿಡಿಯ ಸ್ಥಾನದಲ್ಲಿ ಬರೆಯುವಂತ ಸಂಖ್ಯೆಗಳು ಯಾವ ಇಲ್ಲಿ ನಮ್ಗ, ಇವು 10 ಸಂಖ್ಯೆಗಳನ್ನ ನಾವೇನಂತ ಕರಿತೇವಿ, 0 ಇಂದ ಹಿಡಿದು 9ರವರೆಗಿನ ಈ 10 ಸಂಖ್ಯೆಗಳನ್ನ ಬಿಡಿಯ ಸ್ಥಾನದಲ್ಲಿರುವ ಸಂಖ್ಯೆಗಳು ಅಂತ ಹೇಳಿ ಕರಿತೇವೆ ಹೌದಾ. ಇದರೊಳಗ ಯಾವುದೇ ಒಂದು ಸಂಖ್ಯೆಯನ್ನು ತಗೋರಿ, ನಾ ಇಲ್ಲಿ 1ಅನ್ನ ತಗೊಂಡೆ. ಈ 1ಅನ್ನ ತಗೊಂಡ್ರ ಈ 1ರೊಳಗೂ ಎಷ್ಟು ಭಾಗಗಳಿರ್ತಾವ, ಮತ್ತ 10 ಭಾಗಗಳಿರ್ತಾವ. ಆ 10 ಭಾಗಗಳಲ್ಲಿ ಒಂದು ಭಾಗವನ್ನ ಈ ರೀತಿ ಒಂದು ಭಾಗವನ್ನ ನಾವು ಏನಂತ ಕರಿತೀವಿ, ದಶಮಾಂಶ ಸಂಖ್ಯೆ ಅಂತ ಹೇಳಿ ಕರಿತೇವೆ. ಏನು, ದಶಮಾಂಶ ಸಂಖ್ಯೆ ಅಂತ ಹೇಳಿ ಕರಿತೇವೆ. ಹಾಗಾದ್ರ ನಮ್ಗ ದಶಮಾಂಶ ಸಂಖ್ಯೆ ಅಂದ್ರ ಏನು ಅನ್ನೋದು ಗೊತ್ತಾಯ್ತು ಹೌದಾ. ದಶಮಾಂಶ ಸಂಖ್ಯೆ ಅಂದ್ರ ಏನು ಅನ್ನೋದು ನಮಗೇನ ಈಗ ಗೊತ್ತಾಯ್ತು. ಏನು, ಬಿಡಿಯ 10ನೆಯ ಒಂದು ಭಾಗ. ನಾವು ಆಗಲೇ ಈ ಆಪಲ್ ಅನ್ನ ತಗೊಂಡ್ರ ಇದನ್ನ 1 ಅಂತ ಹೇಳಿ ಒಂದು ಸಂಖ್ಯೆಯನ್ನು ತಗೊಂಡ, ಈ 1 ಅನ್ನೋ ಸಂಖ್ಯೆಯನ್ನ ನಾ ಏನ್ ಮಾಡಕತ್ತೀನಿ, 10 ಭಾಗಗಳನ್ನಾಗಿ ಕಟ್ ಮಾಡಕತ್ತೀನಿ ಹೌದಾ. ಇಲ್ಲಿ 10 ಭಾಗಗಳನ್ನಾಗಿ ಕಟ್ ಮಾಡೀನಿ. ಈ 10 ಭಾಗಗಳನ್ನ ಕಟ್ ಮಾಡಿದಾಗ ಈ ಒಂದು ಭಾಗಕ್ಕೆ ಏನಂತ ಕರಿತೀನಿ ನಾನು, 0.1 ಅಂತ ಹೇಳಿ ಕರಿತೀನಿ. 0.1 ಅನ್ನೋದು ಈ ಭಾಗವನ್ನು ನಾವು ಏನಂತ ಕರಿತೀವಿ, ದಶಮಾಂಶ ಅಂತ ಹೇಳಿ ಕರಿತೇವೆ. ಏನು, ದಶಮಾಂಶ ಅಂತ ಹೇಳಿ ಕರಿತೀವಿ ಹೌದಾ. ಗೊತ್ತಾಯ್ತು ದಶಮಾಂಶ ಅಂದ್ರೆ ಏನಂತ ಹೇಳಿ ನಿಮ್ಗೆಲ್ರಿಗೂ ಗೊತ್ತಾಯ್ತು. ಏನು, ಬಿಡಿಯ 10ನೇ ಒಂದು ಭಾಗವನ್ನ, ಒಂದು ಸಂಖ್ಯೆ ಆಗ್ಬೇಕಾಯ್ತಂದ್ರೆ 10 ಭಾಗಗಳು ಸೇರಿತಾವು, ಅದರಲ್ಲಿನ ಒಂದು ಭಾಗವನ್ನ ನಾವು ಏನಂತ ಕರಿತೇವಿ, ದಶಮಾಂಶ ಅಂತ ಹೇಳಿ ಕರಿತೇವೆ ಅನ್ನೋದು ಗೊತ್ತಾಯ್ತು ಈಗ. ಹಾಗಾದ್ರ ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂತಂದ್ರ, ನೆಕ್ಸ್ಟ್ ಏನ್ ತಿಳ್ಕೊನಂತಂದ್ರ, ನೀವು ಸಾಮಾನ್ಯವಾಗಿ ಭಿನ್ನ ರಾಶಿಯ ಸಂಖ್ಯೆಗಳನ್ನ ಗಮನಿಸಿರ್ತೀರಿ ಹೌದಾ. ಆ ಭಿನ್ನ ರಾಶಿಯ ಸಂಖ್ಯೆಗಳು ನೋಡ್ರಿ, 3/10 ಆಗಿರ್ಬೋದು, 4/100 ಆಗಿರ್ಬೋದು, 5 ಈ ರೀತಿ 1000 ಆಗಿರ್ಬೋದು. ಇದೇ ತರ ಬೇರೆ ಬೇರೆ ಸಂಖ್ಯೆಗಳು ನೀವು 7/10 ಬಂದು ಬರ್ಕೋಬಹುದು. ಈ ರೀತಿ ಬೇರೆ ಬೇರೆ ಸಂಖ್ಯೆಗಳನ್ನ ನೋಡಿರ್ತೀರಿ ಹೌದಾ. ಇವೆಲ್ಲಾ ಸಂಖ್ಯೆಗಳು ಏನಾಗ್ಯಾವ, ಇಲ್ಲಿ ಭಿನ್ನ ರಾಶಿಯ ಸಂಖ್ಯೆಗಳಾಗಿ ಹೌದಾ. ಈ ರೀತಿ ಭಿನ್ನ ರಾಶಿಯ ಸಂಖ್ಯೆಗಳಿದ್ವು ಅಂತಂದ್ರ ನೋಡ್ರಿ, ಈ ಮೇಲ್ಗಡೆ ಇರೋದನ್ನ ಏನಂತ ಕರಿತೀವಿ ನಾವು, ಅಂಶ ಅಂತ ಹೇಗೆ ಕರಿತೇವಿ. ಕೆಳಗಡೆ ಇರೋದನ್ನ ಏನಂತ ಕರಿತೇವೆ ನಾವು, ಛೇದ ಅಂತ ಹೇಗೆ ಕರಿತೇವೆ ಹೌದಾ. ಮೇಲೆ ಇರೋದನ್ನ ಅಂಶ, ಕೆಳಗಡೆ ಇರೋದನ್ನ ಛೇದ ಅಂತ ಹೇಗೆ ಕರಿತೇವೆ. ಹಾಗಾದ್ರ ನೋಡ್ರಿ, ಛೇದದ ಸ್ಥಾನದೊಳಗ ಏನಾದ್ರು 100, 1000, 10,000, ಲಕ್ಷ, ಕೋಟಿ ಅಂದ್ರೆ ಈ ಒಂದರ ಮುಂದೆ ಏನರ ಸೊನ್ನೆಗಳ ರೂಪದೊಳಗ ಛೇದದ ಸ್ಥಾನದೊಳಗೆ ಇತ್ತಂದ್ರ ಅಂತಹ ಸಂಖ್ಯೆಗಳಿಂದ ಬರುವುದನ್ನ ಏನಂತ ಕರಿತೇವೆ ನಾವು, ದಶಮಾಂಶ ಸಂಖ್ಯೆಗಳು ಅಂತ ಹೇಗೆ ಕರಿತೇವೆ. ಭಿನ್ನ ರಾಶಿಯ ದಶಮಾಂಶ ಸಂಖ್ಯೆಗಳು ಅಂತ ಹೇಗೆ ಕರಿತೇವೆ. ನೋಡ್ರಿ, ಭಿನ್ನ ರಾಶಿಯ ಛೇದದೊಳಗ 10, 100, 1000, 10,000 ಆಗಿರ್ಬೋದು, ಲಕ್ಷ ಆಗಿರ್ಬೋದು, ಕೋಟಿ ಆಗಿರ್ಬೋದು, ಇದೇ ತರ ಬೇಕಾದಷ್ಟು ಸಂಖ್ಯೆ ಆಗಿರ್ಬೋದು. ಇರುವ ಸಂಖ್ಯೆಗಳು ಇದ್ವು ಅಂದ್ರ ಅಂತ ಸಂಖ್ಯೆಗಳನ್ನ ಏನಂತ ಕರಿತೇವೆ ನಾವು, ಭಿನ್ನ ರಾಶಿಗಳನ್ನ ಏನಂತ ಕರಿತೇವೆ ನಾವು, ದಶಮಾಂಶ ಸಂಖ್ಯೆಗಳು ಅಂತ ಹೇಗೆ ಕರಿತೇವೆ. ಏನು, ದಶಮಾಂಶ ಸಂಖ್ಯೆಗಳು ಅಂತ ಹೇಗೆ ಕರಿತೇವೆ. ಇದಕ್ಕೆ ಇಲ್ಲೊಂದು ಎಕ್ಸಾಂಪಲ್ ನ ಕೊಟ್ಟಿನಿ ನೋಡ್ರಿ. 2/10 ಐತಿ. ಈ 2/10 ಅನ್ನೋದನ್ನ ಏನಂತ ಕರಿತೇವೆ ನಾವು, ಭಿನ್ನ ರಾಶಿಯ ಸಂಖ್ಯೆ ಅಂತ ಹೇಗೆ ಕರಿತೇವೆ ಹೌದಾ.
ಅಂಶದ ಸ್ಥಾನದೊಳಗೆ ಎಷ್ಟೈತಿ 2 ಐತಿ, ಛೇದದ ಸ್ಥಾನದೊಳಗೆ ಎಷ್ಟೈತಿ 10 ಐತಿ. ಹೌದಾ? ಈ 10 ತಳಗಡೆ ಒಂದರ ಮುಂದೆ ಏನ್ರ ಈ ರೀತಿ ಸೊನ್ನೆಗಳು ಇದ್ವು ಅಂದ್ರ ಅಂತ ಸಂಖ್ಯೆಗಳನ್ನ ಏನಂತ ಕರಿತೇವೆ ಅಂತ ಹೇಳಿ ನಾನು ಭಿನ್ನ ರಾಶಿಯ ಸಂಖ್ಯೆಗಳು ಅಂತ ಹೇಗೆ ಕರಿತೀವಿ. ಹೌದಾ? ಹಾಗಾದ್ರ ಆ ಭಿನ್ನ ರಾಶಿಯ ರೂಪದೊಳಗೆ ಯಾವ ರೀತಿ ಅದನ್ನು ವ್ಯಕ್ತಪಡಿಸೋದಪ್ಪ ಅಂತ ಹೇಗೆ ನೋಡೋದಾದ್ರ ನೋಡ್ರಿ, ಈ ರೀತಿ ಭಿನ್ನ ರಾಶಿಯ ಸಂಖ್ಯೆಗಳನ್ನ ದಶಮಾಂಶದೊಳಗೆ ಬರಿಬೇಕಾಗಿತ್ತಂದ್ರ ನಮಗೆ ಇಂಥ ಸಂಖ್ಯೆಗಳನ್ನ ಕೊಟ್ಟಾಗ ಏನ್ ಮಾಡ್ಬೇಕಂದ್ರ ಅಂಶದ ಸ್ಥಾನದೊಳಗೆ ಏನ್ ಇರ್ತೈತಲ್ಲ ಆ ಸಂಖ್ಯೆಯನ್ನು ಏನ್ ಮಾಡ್ಬೇಕು, ಭಿನ್ನ ರಾಶಿಯ ಉತ್ತರ ಒಳಗೆ ಬರ್ತೈತಲ್ಲ ಅದ್ರೊಳಗೆ ನೇರವಾಗಿ ಅಂಶವನ್ನು ಬರಿಬೇಕು. ಬರೆದು ಅದ್ರ ಛೇದದೊಳಗೆ ಎಷ್ಟು ಸೊನ್ನೆಗಳನ್ನ ಕೊಟ್ಟಿರ್ತಾರಲ್ಲ ಅಷ್ಟು ಸೊನ್ನೆಗಳನ್ನ ಬಂದಂತ ಉತ್ತರದೊಳಗೆ ಏನ್ ಮಾಡ್ಬೇಕು ನಾವು ಅಷ್ಟು ಸ್ಥಾನಗಳನ್ನ ಬಲಭಾಗದಿಂದ ಬಿಟ್ಕೆ ಬಿಂದುವನ್ನು ಕೊಟ್ಟವಂದ್ರ ಆ ಬರುವಂತ ಉತ್ತರನ ಏನಾಗಿರ್ತದೆ, ದಶಮಾಂಶ ಸಂಖ್ಯೆ ಆಗಿರ್ತದೆ. ನೋಡ್ರಿ ಇಲ್ಲಿ 2 ಅಂಶದ ಸ್ಥಾನದೊಳಗೆ ಅದನ್ನ ಏನ್ ಮಾಡಿ ನಾನು ನೇರವಾಗಿ ಬರ್ದಿನಿ. ಬರ್ದಕ್ಕೆ ನಮ್ಗೆ ಛೇದದೊಳಗೆ ಎಷ್ಟೈತಿ 10 ಐತಿ, ಅಂದ್ರೆ ಎಷ್ಟು ಸೊನ್ನೆ ಐತಿ ಇಲ್ಲಿ 1 ಸೊನ್ನೆ ಐತಿ. ಈ 2ರಿಂದ ಬಲಭಾಗದಿಂದ ಒಂದು ಸ್ಥಾನ ಬಿಟ್ಕೆ ಏನ್ ಮಾಡಿ ನಾನು ಇಲ್ಲಿ ಬಿಂದುವನ್ನು ಕೊಟ್ಟೆ. ಒಂದು ಸ್ಥಾನವನ್ನು ಬಿಟ್ಕೆ ಬಿಂದು ಕೊಟ್ಟಾಗ ಇದ್ರದ್ದು ಏನತ್ತಿದು 0.2 ಆತು. ಹೌದಾ? 0.2 ಅಂತ ಹೇಗೆ ಕರಿತೇವೆ. 2 ಬಿಂದು ಇದು 0.2 ಅಂತ ಹೇಗೆ ಕರಿತೇವೆ. ಹೌದಾ? ಈ ರೀತಿ ಈ ಸಂಖ್ಯೆಯನ್ನು ಕರಿತೇವೆ. ಅಂದ್ರ ಇದನ್ನ ಭಿನ್ನ ರಾಶಿಯ ಸಂಖ್ಯೆಗಳನ್ನ ಯಾವ ರೀತಿ ದಶಮಾಂಶಕ್ಕೆ ಬದಲಾಯಿಸೋದನ್ನ ನೋಡ್ರಿ. ನಿಮ್ಗೆ ಏನ್ರ ನೇರವಾಗಿ ಕೊಟ್ಟಂತ ಪ್ರಶ್ನೆ ಒಳಗ ನಿಮ್ಮ ನೋಡಿದಂತ ಯಾವ್ದೋ ಭಿನ್ನ ರಾಶಿಯ ಸಂಖ್ಯೆ ಒಳಗ 10, 100, 1000 ಈ ರೀತಿ ಇತ್ತಂದ್ರ ಆ ಸಂಖ್ಯೆಯ ಅಂಶವನ್ನ ನೇರವಾಗಿ ಬರೋದು ಛೇದದಲ್ಲಿ ಎಷ್ಟು ಬಿಂದು ಸೊನ್ನೆಗಳಿರ್ತಾವಲ್ಲ ಅಷ್ಟನ್ನ ಬಲಗಡೆಯಿಂದ ಬಿಟ್ಕೆ ನೀವೇನ್ ಮಾಡ್ಬೇಕು, ಬಿಂದುವನ್ನು ಕೊಟ್ರಂದ್ರ ಆ ಸಂಖ್ಯೆ ಏನಾಗಿರ್ತೈತಿ, ದಶಮಾಂಶ ಸಂಖ್ಯೆ ಆಗಿ ಬದಲಾಗತ್ತೆ. ನೋಡ್ರಿ ಇನ್ನೊಂದು ಎಕ್ಸಾಂಪಲ್, ಇನ್ 3/10 ಐತಿ. ಹೌದಾ? 3/10 ಇದ್ರ ಅಂಶ ಎಷ್ಟೈತಿ 3. ಛೇದದೊಳಗೆ ಎಷ್ಟು ಸ್ಥಾನಗಳದಾವು 2. ಒಂದು ಸ್ಥಾನ 1 0 ಐತಿ. ಹಾಗಾದ್ರ ನಾವು ಇದರ ಏನು ಬಲಭಾಗದಿಂದ ಒಂದು ಸ್ಥಾನವನ್ನು ಬಿಟ್ಕೆ ಏನ್ ಮಾಡಿದ್ನೆ, ಬಿಂದುವನ್ನು ಕೊಟ್ಟೆ. ಇದರದ 3/10 ದಶಮಾಂಶ ಎಷ್ಟಾಗತ್ತ 0.3 ಅಂತ ಹೇಗೆ ಕರಿತೀವಿ. ಅದೇ ತರ ಈ 4/100 ಐತಿ. ಹೌದಾ? ಈ 4/100 ಐತಲ್ಲ ಇದನ್ನ ನೋಡ್ರಿ. ಇದನ್ನ ನೋಡಿದಾಗ ನೋಡ್ರಿ 4 ಅಂಶವನ್ನು ನೇರವಾಗಿ ಬರಿಬೇಕಂತ ಹೇಳಿ ನೇರವಾಗಿ ಬರದೆ ಆ ನಂತರ ಛೇದದೊಳಗೆ ಎಷ್ಟು ಸೊನ್ನೆಗಳದಾವನ್ನ ಗಮನಿಸ್ಬೇಕು. ಎಷ್ಟು 1, 2 ಸೊನ್ನೆಗಳ. ಹಾಗಾದ್ರ ನಾವು ಉತ್ತರದೊಳಗೆ ಏನ್ ಮಾಡ್ಬೇಕು, ಬಲಭಾಗದಿಂದ ಅಷ್ಟು ಸ್ಥಾನಗಳನ್ನು ಬಿಟ್ಕೆ ಬಿಂದುವನ್ನು ಕೊಡ್ಬೇಕು. ನೋಡ್ರಿ ಒಂದು ಸ್ಥಾನ ಬಿಟ್ಟೆ ಇನ್ನೊಂದು ಸ್ಥಾನವನ್ನು ಬಿಟ್ಕೆ ಏನ್ ಮಾಡಕತ್ತೀನಿ ಇಲ್ಲಿ ಬಿಂದುವನ್ನು ಕೊಟ್ಟೆ. ಹಾಗಾದ್ರ ಇದು ಎಷ್ಟಾತ್ ನಮ್ಗ 0.04 ಅಂತ ಹೇಗೆ ಕರಿತೀವಿ. ಹೌದಾ? ಅದೇ ತರ ನೆಕ್ಸ್ಟ್ ಒಂದ್ ನೋಡ್ರಿ 5/1000 ಐತಿ. ಹೌದಾ? ಇದು ನೋಡ್ರಿ 5 ನೇರವಾಗಿ ಬರದೆ ಎಷ್ಟು ಸೊನ್ನೆಗಳದಾವ ಛೇದದೊಳಗ 1, 2, 3. ಎಷ್ಟು 3. ಹಾಗಾದ್ರೆ ಉತ್ತರದೊಳಗೆ ಏನ್ ಮಾಡೋಣ ನಾವು ಬಲಭಾಗದಿಂದ ಅಷ್ಟೇ ಸ್ಥಾನಗಳನ್ನು ಬಿಟ್ಕೆ ಬಿಂದುವನ್ನು ಕೊಡೋಣ. ನೋಡ್ರಿ 1, 2, 3 ಸ್ಥಾನಗಳು ಬಿಟ್ಕೆ ಏನ್ ಮಾಡೋಣ ಈಗ ಬಿಂದುವನ್ನು ಕೊಟ್ಟೆ. ಹಾಗಾದ್ರ ಇದು ಎಷ್ಟು ಬಂದ್ ನಮ್ಗ 0.005 ಬಂತು. ಹೌದಾ? ಈ ರೀತಿ ನಮ್ಗ ಛೇದದ ಸ್ಥಾನದೊಳಗ 10, 100, 1000, 10,000 ಈ ರೀತಿ ಇತ್ತಂದ್ರ ಆ ಸಂಖ್ಯೆಗಳನ್ನ ಏನಂತ ಕರಿತೇವಿ, ಈ ರೀತಿ ಇರುವ ಭಿನ್ನ ರಾಶಿಗಳನ್ನ ದಶಮಾಂಶ ಸಂಖ್ಯೆಗಳು ಅಂತ ಹೇಗೆ ಕರಿತೇವಿ. ಏನು ದಶಮಾಂಶ ಸಂಖ್ಯೆಗಳು ಅಂತ ಹೇಗೆ ಕರಿತೇವಿ. ನೋಡ್ರಿ ನಾವು ಪೂರ್ಣ ಸಂಖ್ಯೆಗಳಿದ್ವು ಅಂದ್ರ ಸಾಮಾನ್ಯವಾಗಿ ಈ ಸಂಖ್ಯೆನ ಏನಂತ ಓದ್ತೇವೆ ನಾವು 31 ಅಂತ ಓದ್ತೇವೆ. ಹೌದಾ? ಇದನ್ನ ಏನಂತ ಓದ್ತೇವಿ 42 ಅಂತ ಹೇಗೆ ನಾವು 4, 2 ಅಂತ ಹೇಗೆ ಓದಲ್ಲ. ಇವುಗಳನ್ನ ಏನಂತ ಪೂರ್ತಿ ಓದ್ತೇವಿ ಬಿಡಿ 10, 100 ದಶಮಾಂಶ ಪದ ಯಾವ್ದು ಇವುಗಳನ್ನ ಏನಂತ ರೀತಿ ಓದ್ತೇವೆ 42, 31 ಈ ರೀತಿ ಕೂಡಿಸಿ ಓದ್ತೇವೆ. ಹೌದಾ? ಈ ಎಲ್ಲಾ ಸಂಖ್ಯೆಗಳನ್ನ ಏನ್ ಮಾಡ್ತೇವೆ ನಾವು ಕೂಡಿಸಿ ಓದ್ತೇವೆ. ಹಾಗಾದ್ರ ಇಲ್ಲಿ ನೋಡ್ರಿ, ಇಲ್ಲಿ ಗಮನಿಸ್ರಿ, ಕೊಟ್ಟಂತ ಬಂದಂತ ಒಂದಿಷ್ಟು ದಶಮಾಂಶ ಸಂಖ್ಯೆಗಳನ್ನ ನೋಡ್ರಿ ಇಲ್ಲಿ ಮೊದಲೇ ದಶಮಾಂಶ ಸಂಖ್ಯೆಯನ್ನು ನೋಡ್ರಿ. ಇದು 0.3 ಐತಿ, ಇದು 0.2 ಐತಿ, 0.004 ಐತಿ, ಇದು 0.05 ಐತಿ. ಹೌದಾ? ಹಾಗಾದ್ರ ಇಂಥ ಸಂಖ್ಯೆಗಳನ್ನ ಈ ರೀತಿ ಇಲ್ಲಿ ಒಂದ್ ಸ್ಥಾನ ಬಿಟ್ಟೈತಿ, ಇಲ್ಲಿ 2 ಸ್ಥಾನ ಅದಾವು, ಇಲ್ಲಿ 3 ಸ್ಥಾನ ಅದಾವು ಬಿಂದು ನಂತರ. ಈ ರೀತಿ ಇದ್ದಂದ್ರ ಈ ಸಂಖ್ಯೆಗಳನ್ನ ಯಾವ ರೀತಿ ಓದಬೇಕು,
ಇವುಗಳನ್ನು ಪೂರ್ಣ ಸಂಖ್ಯೆಗಳನ್ನ 42, 34, 56, 78 ಆಗಿರ್ಬೋದು, 1000 ಆಗಿರ್ಬೋದು, ಒಂದ್ರ ಮುಂದೆ 2 ಸೊನ್ನೆ ಕೊಟ್ರೆ ಈ ರೀತಿ ಓದ್ಕೊಂಡ್ಬಿಡ್ತೇವೆ. 100 ಅಂತ ಓದ್ತೇವಿ, 200 ಅಂತ ಹೇಗೆ ಓದ್ತೇವಿ, ಈ ರೀತಿ ಹಿಂಗ ಈ ಸಂಖ್ಯೆಗಳನ್ನು ಓದ್ತೇವೆ. ಅದೇ ದಶಮಾಂಶದ ಸಂಖ್ಯೆಗಳಿದ್ದು ಅಂದ್ರ ಅವುಗಳನ್ನು ಯಾವ ರೀತಿ ಓದ್ಬೇಕಪ್ಪ ಅಂತಂದ್ರ ನೋಡ್ರಿ, ದಶಮಾಂಶ ಸಂಖ್ಯೆಯನ್ನ ಓದುವಾಗ ದಶಮಾಂಶ ಬಿಂದುವಿನ ನಂತರದ ಅಂಕೆಗಳನ್ನ ಬಿಡಿ ಬಿಡಿಯಾಗಿ ಓದಬೇಕು. ಏನು, ದಶಮಾಂಶ ಸಂಖ್ಯೆಯನ್ನ ಓದುವಾಗ ದಶಮಾಂಶ ಬಿಂದುವಿನ ನಂತರದ ಅಂಕಿಗಳನ್ನ ನಾವ್ ಏನ್ ಮಾಡ್ಬೇಕು, ಬಿಡಿ ಬಿಡಿಯಾಗಿ ಓದ್ಬೇಕಾಗತ್ತೆ. ಏನು, ಬಿಡಿ ಬಿಡಿಯಾಗಿ ಓದ್ಬೇಕಾಗತ್ತೆ. ನೋಡ್ರಿ, ಆಗಲೇ ಎಕ್ಸಾಂಪಲ್ 2/10 ಇದ್ದಿದ್ದನ್ನ 0.2 ಆಗತ್ತೆ ದಶಮಾಂಶ ಸಂಖ್ಯೆ, ಹೌದಾ? ಅದೇ ರೀತಿ 4.4/1000 ಇತ್ತಂದ್ರ 100 ಇತ್ತಂದ್ರ 4.0 ಇಷ್ಟಾಗತ್ತೆ, ಹೌದಾ? 1/2 ಇತ್ತಂದ್ರ ಈ ಸಂಖ್ಯೆಯನ್ನು ಭಿನ್ನ ರಾಶಿ ಒಳಗೆ ಬರಿಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕು, ಅಂಶವನ್ನ ಛೇದದಿಂದ ಭಾಗಿಸ್ಬಿಡುದು. ಏನು, ಅಂಶವನ್ನ ಛೇದದಿಂದ ಭಾಗಿಸ್ಬಿಡುದು. 1ಅನ್ನ 2ರಿಂದ ಭಾಗಿಸ್ಬಿಡುದಪ್ಪ. 2ರ ಮಗ್ಗೆಗ 1 ಹೋಲರ್ಕ್ ಏನ್ ಮಾಡ್ತೀನಿ ನಾನು, ಪಾಯಿಂಟ್ ಕೊಟ್ಟಿ 0 ಅನ್ನ ಇಳಿಸ್ಕೋತೀನಿ. 2 5 ಏನಾಗುತ್ತೆ, ಇದು ನಿಶೇಷವಾಗಿ ಭಾಗ ಹೋದಾಗ 0.5 ಬಂತು, ಹೌದಾ? ಅದೇ ತರ 2/3 ಅನ್ನೋ ಸಂಖ್ಯೆ ಐತಿ. 2/3 ಅನ್ನುವ ಒಂದು ಭಿನ್ನ ರಾಶಿ ಐತಿ. ಇದನ್ನ ನಾ ಏನ್ ಮಾಡ್ಬೇಕಾಗೈತಿ, ದಶಮಾಂಶ ಪದ್ಧತಿ ಒಳಗೆ ಬರಿಬೇಕಾಗೈತಿ. ಮಾಡ್ಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕು, ಅಂಶವನ್ನ ಛೇದದಿಂದ ಏನ್ ಮಾಡ್ಬೇಕು, ಭಾಗಿಸ್ಬಿಡೋದು. ನೋಡ್ರಿ, 3 ಮಗ್ಗೆ 2 ಹೋಲರ್ಕ 0 ಅನ್ನು ಕೊಟ್ಕೆ ಏನ್ ಮಾಡಕತ್ತೀನಿ, ನಾನು ಇಲ್ಲಿ ಒಂದು ಬಿಂದುವನ್ನು ಇಟ್ಕೋಕತ್ತೀನಿ, ಹೌದಾ? ಏನ್ ಮಾಡ್ತೀನಿ, ಬಿಂದುವನ್ನು ಇಳಿಸ್ಕೋತೀನಿ. ಎಷ್ಟು, 3 6 18. ಈ 0 ಒಳಗೆ 8 ಹೋಲರ್ಕ್ ಏನ್ ಮಾಡಕತ್ತೀನಿ, ಕೈಲೆ ತಗೋತೀನಿ. ಕೈಲೆ ತಗೊಂಡು 10 ಆತು. 10ರಾಗ 8 ಹೋದ್ರ 2 ಬಂತು. ಏನು, 10ರಾಗ 2 ಹೋದ್ರ 10ರಾಗ 8 ಹೋದ್ರ 2 ಬಂತು. 2ರಾಗ 2 ಹೋದ್ರ 0 ಬಂತು. 2 ಹೋಲರ್ಕ್ ಮತ್ತ ಇಲ್ಲಿ ಬಿಂದು ಕೊಟ್ಟಿದ್ದ ಸಲುವಾಗ ಏನ್ ಮಾಡ್ತೀನಿ, ನಾನು ಇಲ್ಲಿ ಒಂದು 0 ಇಳಿಸ್ಕೊಂಡ್ಕೆ ಮತ್ತೆ ತಗೊಂಡು 3 6 ಹೊಳ್ಳಿ 18 ಮತ್ತೆ 2 ಉಳಿತೈತಿ. ಮತ್ತೆ ಬಿಂದು ಕೊಟ್ಟಿಸೊಳ ಮತ್ತೆ 6 ಇಳಿಸ್ಕೊತೀನಿ. ಅಂದ್ರೆ ಇದು ಎಷ್ಟು ಬರ್ತೈತಿ, 0.666 ಈ ರೀತಿ ಬಂತಂತ ಹೇಗೆ ತಗೋಣ. ಈ ರೀತಿ ಬಂದಾಗ ಈ ಎಲ್ಲ ಸಂಖ್ಯೆಗಳನ್ನ ಒಂದ್ಸಲ ಗಮನಿಸಿ. ಇದೆಷ್ಟು ಬಂದೈತಿ, 0.2 ಬಂತು. ಇದೆಷ್ಟು ಬಂತು, 0.02 ಬಂತು. ಇದೆಷ್ಟು ಬಂದೈತಿ, 0.5 ಬಂತು. ಇದು ಎಷ್ಟು ಬಂತು, 0.666 ಬಂತು. ಹಾಗಾದ್ರ ಈ ರೀತಿ ಬಂದಂತ ಸಂಖ್ಯೆಗಳನ್ನ ನಾ 666 ಅಂತ ಓದ್ಬೇಕ, ಇಲ್ಲ 0.666 ಅಂತ ಓದ್ಬೇಕ? ಯಾವ್ದು ಇದ್ರಾಗ ಸರಿಯಾಗುತ್ತ, ಇದನ್ನ 0.666 ಅಂತಾನ ಓದ್ಬೇಕು. ಏನೈತಿ ನಮ್ ಕಂಡೀಷನ್, ದಶಮಾಂಶ ಸಂಖ್ಯೆಯನ್ನ ಓದುವಾಗ ಏನ್ ಮಾಡ್ಬೇಕು, ದಶಮಾಂಶವ ಬಿಂದುವಿನ ನಂತರ ಬರುವಂತ ಸಂಖ್ಯೆಗಳ, ದಶಮಾಂಶ ಬಿಂದು ಅಂದ್ರೆ ಯಾವ್ದು, ಕೊಟ್ಟಂತ ಪಾಯಿಂಟ್. ಎಲ್ಲ ಸಂಖ್ಯೆಗಳಲ್ಲಿ ಗಮನಿಸ್ರಿ, ಕೊಟ್ಟಂತ ಬಿಂದುವನ್ನು ಏನಂತ ಕರಿತೀವಿ ನಾವು, ಈ ಬಿಂದುವನ್ನು ಏನಂತ ಕರಿತೀವಿ ನಾವು, ದಶಮಾಂಶ ಬಿಂದು ಅಂತ ಹೇಗೆ ಕರಿತೀವಿ, ಹೌದಾ? ಆ ದಶಮಾಂಶ ಬಿಂದುವಿನ ಎಲ್ಲಾ ಮುಂಭಾಗದ ಬಲಭಾಗದ ಸಂಖ್ಯೆಗಳು ಇರ್ತಾವಲ್ಲ, ಅವುಗಳನ್ನ ಯಾವ ರೀತಿ ಓದ್ಬೇಕು ನಾವು, ಸಂಖ್ಯೆಗಳನ್ನು ಬಿಡಿ ಬಿಡಿಯಾಗಿ ಓದ್ಬೇಕು. ಇದು ನೋಡ್ರಿ, 666 ಅಂತಾನ ಓದ್ಬಾರ್ದು, ನಾವು ಏನಂತ ಓದ್ಬೇಕು, 0.666 ಅಂತಾನ ಓದ್ಬೇಕು. ನೋಡ್ರಿ, 2 3 4 ಈ ರೀತಿ ಒಂದು ಸಂಖ್ಯೆಯನ್ನು ಕೊಟ್ಟಿದ್ರ, ಇದನ್ನ 0.234 ಅಂತ ಓದ್ಬಾರ್ದು. ನಾವ್ ಯಾವ ರೀತಿ ಓದ್ಬೇಕು, 0.234 ಅಂತ ಹೇಗೆ ಓದ್ಬೇಕು, ಹೌದಾ? ಅದೇ ತರ ಈ ರೀತಿ ಒಂದು ಸಂಖ್ಯೆ ಐತಂದ್ರೆ ಇದನ್ನ ಯಾವ ರೀತಿ ಓದ್ತಾರೆ ನೀವು, ನೋಡೋಣ ಹೇಳ್ರಿ. ಇದನ್ನ ಯಾವ ರೀತಿ ಓದ್ಬೇಕು, 0.43 ಅಂತಾನೆ ಏನ್ ಮಾಡ್ಬೇಕಾಗತ್ತೆ, ನೀವು ಬಿಡಿ ಬಿಡಿಯಾಗಿ ಓದ್ಬೇಕಾಗತ್ತೆ, ಹೌದಾ? ಯಾವ ರೀತಿ ಓದ್ಬೇಕು ಅನ್ನೋದು ಗೊತ್ತಾಯ್ತು. ಹಾಗಾದ್ರ ಕೊಟ್ಟಂತ ಈ ಒಂದಿಷ್ಟು ಭಿನ್ನ ರಾಶಿಗಳನ್ನ ನೋಡಿದಾಗ ಈ ರೀತಿ ಬಿಡಿ ಬಿಡಿಯಾಗಿ ಓದ್ಬೇಕು ಅನ್ನೋದು ಗೊತ್ತಾಯ್ತು. ಭಿನ್ನ ರಾಶಿ, ಈ ದಶಮಾಂಶ ಸಂಖ್ಯೆಗಳಂದ್ರೆ ಏನನ್ನೋದು ಗೊತ್ತಾಯ್ತು. ಬಿಡಿ 10ನೇ ಒಂದು ಭಾಗವನ್ನ ದಶಮಾಂಶ ಸಂಖ್ಯೆಗಳ ಅಂತ್ಯ ಅನ್ನೋದು ಕೂಡ ನಮಗ ಗೊತ್ತಾಯ್ತು. ಹಾಗಾದ್ರ ಕೊಟ್ಟಂತ ಈ ಇಲ್ಲೊಂದಿಷ್ಟು ತಗೊಂಡಂತ ಭಿನ್ನ ರಾಶಿ ಒಳಗ ಯಾವ್ದು ದೊಡ್ಡದು ಯಾವ್ದು ಸಣ್ಣಪ್ಪ, ಈ ರೀತಿ ಬಿಡಿ ಬಿಡಿಯಾಗಿ ಓದ್ತೇವೆ. ಅಂದ್ರ ಇದ್ರ ಯಾವ್ದು ದೊಡ್ಡ ಭಿನ್ನ ರಾಶಿ, ಇದ್ರ ಸಣ್ಣ ಭಿನ್ನ ರಾಶಿ, ದಶಮಾಂಶ ಸಂಖ್ಯೆ ಯಾವುದು, ದೊಡ್ಡ ದಶಮಾಂಶ ಸಂಖ್ಯೆ ಯಾವುದು ಅಂತ ಹೇಗೆ ಹೆಂಗ್ ನೋಡೋದು ನಾವು, ನೋಡ್ರಿ, ಇಲ್ಲೊಂದ್ ಸಂಖ್ಯೆ ಐತಿ, ಇಲ್ಲೊಂದ್ ಸಂಖ್ಯೆ ಐತಿ, ಇಲ್ಲೊಂದ್ ಐತಿ, ಇದು ಐತಿ, ಇದು ಐತಿ, ಇದು ಐತಿ. ಈ ಎಲ್ಲಾ ಸಂಖ್ಯೆಗಳನ್ನ ನೋಡಿದಾಗ ಯಾವ ಸಂಖ್ಯೆ ದೊಡ್ಡದಂತ ಹೇಗೆ ಹೇಳ್ಬೇಕು ನಾವು, ನೋಡ್ರಿ,
ಬಿಂದುವಿನ ನಂತರ ಈ ಒಂದಿಷ್ಟು ಎಕ್ಸಾಂಪಲ್ಸ್ ನ ತಗೊಂಡಾಗ ನೋಡ್ರಿ ಎಲ್ಲ ತಗೊಂಡಾಗ ಬಿಂದುವಿನ ನಂತರ ಈ 2 ಎಕ್ಸಾಂಪಲ್ ತಗೊಂಡಂತ ಈಗ ಏನ್ ಮಾಡೋಣ ನಾವು ಇವು ತಳಗಿನ 2 ಎಕ್ಸಾಂಪಲ್ ನ ತಗೊಂಡ್ಕೆ ಬಿಡಿಸ್ತಾ ಹೋಗೋಣ. ಮೊದಲ ನೋಡ್ರಿ ಈ 2 ಸಂಖ್ಯೆಗಳನ್ನು ನೋಡ್ರಿ ಈ 2 ಸಂಖ್ಯೆಗಳನ್ನು ಒಂದ್ಸಲ ಗಮನಿಸ್ರಿ. ಗಮನಿಸಿದಾಗ ಏನಾಗುತ್ತಾವ ಬಲಭಾಗದಿಂದ ಬಿಂದುವಿನ ಬಲಭಾಗದೊಳಗ ಒಂದ್ರಾಗ 2 ಐತಿ, ಇನ್ನೊಂದ್ರೊಳಗ 4 ಐತಿ. ಹಾಗಾದ್ರ ಇನ್ನು ಇದು 2 3 4 ಐತಿ, ಇದು 4 3 ಐತಿ. ಇದ್ರಾಗ 2 ಸಂಖ್ಯೆ ಅದಾವ, ಇದ್ರ 3 ಸಂಖ್ಯೆ ಅದಾವ. ಹಾಗಾದ್ರೆ ಇದೇ ಯಾವ್ದು ನಾವು ಇದೇ ಸಂಖ್ಯೆ ದೊಡ್ಡದು ಅಂತ ಹೇಗೆ ಅನ್ಕೊಂಡ್ಬಿಡ್ತೇವೆ, ಹೌದಿಲ್ಲ? ಇದೇ ಸಂಖ್ಯೆಯನ್ನು ಏನ್ ಮಾಡ್ತೇವೆ ನಾವು ದೊಡ್ಡದ ಅನ್ಕೋತೇವೆ. ಇದೇನಾಗೈತಿ ಸಣ್ಣದೈತಿ ಅಂತ ಹೇಗೆ ಅನ್ಕೊಂಡ್ಬಿಡ್ತೇವೆ. ಹಾಗಾದ್ರ ಇದ್ರೊಳಗೆ ಈ ಸಂಖ್ಯೆ ದೊಡ್ಡದು, ಈ ಸಂಖ್ಯೆ ದೊಡ್ಡದು ಅಂತ ಹೇಗೆ ನೋಡೋಕೆ ಏನ್ ಮಾಡೋಣ ನಾವೀಗ ದಶಮಾಂಶಗಳನ್ನ ಹೋಲಿಸಿಕೆ ನೋಡಿದಾಗ ಏನಾಗುತ್ತಾ ಯಾವ್ದು ದೊಡ್ಡದು ಯಾವ್ದು ಸಣ್ಣದು ಅಂತ ಹೇಗೆ ಗೊತ್ತಾಗುತ್ತೆ. ಹಾಗಾದ್ರ ಅದ ಕಂಡೀಷನ್ ಏನಪ್ಪಾ ಐತೆ ಅಂತಂದ್ರ ನೋಡ್ರಿ, ಕೊಟ್ಟಿರುವ ದಶಮಾಂಶಗಳನ್ನ ಹೋಲಿಸುವಾಗ ಬಿಂದುವಿನ ಬಲಭಾಗದ ಮೊದಲನೇ ಸ್ಥಾನ, ಬಿಂದುವಿನ ಬಲಭಾಗದ ಮೊದಲನೇ ಸ್ಥಾನ ದತ್ತಾಂಶ ಅಥವಾ ಮೊದಲನೇ ಸ್ಥಾನದ ಅಂಕೆ ದೊಡ್ಡದಿದ್ದರೆ ಆ ದಶಮಾಂಶದ ಬೆಲೆ ಏನಾಗಿರ್ತೈತಿ ದೊಡ್ಡದಿರುತ್ತದೆ. ಮೊದಲನೇ ಸ್ಥಾನಗಳು ಏನರ ಸಮನಾಗಿದ್ದರ ಎರಡನೇ ಸ್ಥಾನದ ಅಂಕೆಗಳನ್ನ ಏನ್ ಮಾಡಬೇಕು ಹೋಲಿಸಿ ನೋಡಬೇಕು. ಇದೇ ಕ್ರಮ ಮುಂದಿನ ಸ್ಥಾನಗಳಿಗೂ ಏನಾಗುತ್ತಾ ಅನ್ವಯ ಆಕೋತಾ ಹೋಗುತ್ತಾ, ಹೌದಾ? ಇಲ್ಲೊಂದು ಎಕ್ಸಾಂಪಲ್ ನ ತಗೊಂಡಿದ್ದೀವಿ. ಈ ಎಕ್ಸಾಂಪಲ್ ನ ನೋಡ್ರಿ, ಹೇಳಿಕೆಯನ್ನು ಗಮನಿಸ್ರಿ. ಏನ್ ಹೇಳ್ಯಾರ ಹೇಳಿಕೆ? ಬಿಂದುವಿನ ಬಲಭಾಗದ ಮೊದಲನೇ ಅಂಕಿ, ಬಿಂದುವಿನ ಬಲಭಾಗದ ಮೊದಲನ ಅಂಕಿ ಯಾವುದು ದೊಡ್ಡದಿರ್ತೈತಲ್ಲ ಆ ಅಂಕಿ ಏನಾಗಿರ್ತೈತಿ ಕೊಟ್ಟಂತ ದಶಮಾಂಶ ಸಂಖ್ಯೆಯ ಬೆಲೆ ಏನಾಗಿರ್ತೈತಿ ದೊಡ್ಡದಾಗಿರ್ತೈತಿ. ನೋಡ್ರಿ ಈ ಸಂಖ್ಯೆ ಒಳಗೆ ಏನ್ ಮಾಡ್ಯಾರ 0.2 ಐತಿ. ಏನು ಮೊದ್ಲೇ ಸಂಖ್ಯೆ ಯಾವ್ದೈತಿ 2 ಐತಿ, ಇದ್ರೊಳಗ 2 ಐತಿ, ಇದ್ರೊಳಗ ಏನೈತಿ 4 ಐತಿ. ಹಾಗಾದ್ರ ದೊಡ್ಡ ಸಂಖ್ಯೆ ಯಾವ್ದೈತಿ ಇಲ್ಲಿ 4. ಹಾಗಾದ್ರೆ ಯಾವ ಸಂಖ್ಯೆಯ ಬೆಲೆ ದೊಡ್ಡದಾತ್ ನಮ್ಗಿಲ್ಲಿ 0.43ರ ದಶಮಾಂಶದ ಬೆಲೆ ಎದ್ರಕ್ಕಿಂತ 0.234ರ ದಶಮಾಂಶಕ್ಕಿಂತ ಏನಾಯ್ತು ದೊಡ್ಡದು ಅಂತ ಹೇಗೆ ಕರಿತೇವೆ. ಏನು ದೊಡ್ಡದು ಅಂತ ಹೇಗೆ ಕರಿತೇವೆ, ಹೌದಾ? ಏನ್ರ ಒಂದೊಂದ್ಸಲ ನೋಡ್ರಿ ಇದು 0.2 ಐತಿ, ಹೌದಾ? ಆ ನಂತರ ಇನ್ನೊಂದ್ ಸಂಖ್ಯೆನೂ ಎಷ್ಟೈತಿ ಅಂದ್ರ 0.23 ಐತಿ. ಈ ರೀತಿ ಇದ್ದು ಅಂದ್ರ ಈ ರೀತಿ ಇದ್ದಾಗ ಏನ್ ಮಾಡೋ ನಾವು ಮೊದ್ಲೇ ಸ್ಥಾನದೊಳಗೆ ಯಾವ್ದು ದೊಡ್ಡದಿರ್ತೈತಿ ಅದ ಆ ಸಂಖ್ಯೆಯನ್ನ ಏನಂತ ಕರಿತೇವಿ ದಶಮಾಂಶ ಸಂಖ್ಯೆ ಒಳಗ ದೊಡ್ಡ ಸಂಖ್ಯೆ ಅಂತ ಹೇಗೆ ಕರಿತೇವಿ. ಅದೇ ತರ ಮೊದ್ಲೇ ಸ್ಥಾನ ಏನ್ರ ಸಮ ಇತ್ತಪ್ಪ ಅಂದಾಗ ಏನ್ ಮಾಡ್ಬೇಕು ನೋಡಿ, ಇದು ಸಮ ಐತಿ, ಇದು ಸಮ ಐತಿ, ಇದ್ರ ಹಿಂದೆ ಏನೂ ಇಲ್ಲ ಅಂದ್ರೆ ಏನಿರ್ತಾವ ಸೊನ್ನೆಗಳಿರ್ತಾವ, ಹೌದಾ? ಇದ್ರ ಹಿಂದೆ ಏನೂ ಇಲ್ಲ ಅಂದ್ರ ಸೊನ್ನೆ ಇರ್ತಾವ. ಹಾಗಾದ್ರ ಎರಡನೇ ಸಂಖ್ಯೆ ಇದ್ರೊಳಗೆ ಏನೈತಿ ಸೊನ್ನೆ ಐತಿ, ಇದ್ರೊಳಗೆ ಎರಡನೇ ಸಂಖ್ಯೆ ಏನೈತಿ 3 ಐತಿ. 0ಕ್ಕಿಂತ 3 ದೊಡ್ಡದು, ಹೌದಾ? 0ಕ್ಕಿಂತ 3 ದೊಡ್ಡದೈತಿಲ್ಲ. ಹಾಗಾದ್ರ ಯಾವ ಸಂಖ್ಯೆ ದೊಡ್ಡದೈತಿ? ಇದೇ ಸಂಖ್ಯೆ ಈ ಸಂಖ್ಯೆಕ್ಕಿಂತ ಏನಾಗೈತಿ ದೊಡ್ಡದು. ಇದು ಏನಾಗೈತಿ ಇದು ದೊಡ್ಡದೈತಿ. ದಶಮಾಂಶ ಸಂಖ್ಯೆಗಳೊಳಗ ಈ 2 ಸಂಖ್ಯೆಗಳಲ್ಲಿ ಏನಾಗೈತಿ ಇದು ದೊಡ್ಡ ಸಂಖ್ಯೆ ಅಂತ ಹೇಗೆ ಕರಿತೇವೆ, ಹೌದಾ? ನಮ್ಗೆ ಹೇಳಿಕೆನ ಏನೈತಿ ಮೊದಲನೇ ಸ್ಥಾನಕ್ಕ ಮೊದಲ ಹೋಲಿಸಿ ನೋಡ್ಬೇಕು. ಅದ್ರೊಳಗೆ ಯಾವ ಸಂಖ್ಯೆ ದೊಡ್ಡದಿರ್ತದಲ್ಲ ಅದನ್ನ ದಶಮಾಂಶದ ಬೆಲೆ ಏನಾಗಿರ್ತದೆ ಜಾಸ್ತಿ ಆಗಿರ್ತದೆ. ಈ ಮೊದ್ಲೇದ್ 2 ಸಂಖ್ಯೆ ಏನಾರ ಸಮ ಇತ್ತಂದ್ರ ಮತ್ತ ಎರಡನೇ ಸಂಖ್ಯೆಯನ್ನು ಹೋಲಿಸ್ಬೇಕು. ಈ ಎರಡನೇ ಸಂಖ್ಯೆಯನ್ನು ಹೋಲಿಸ್ಬೇಕು. ಎರಡನೇ ಸಂಖ್ಯೆ ಯಾವ್ದು ದೊಡ್ಡದಿರ್ತದಲ್ಲ ಅದು ಆ ಸಂಖ್ಯೆಯ ದೊಡ್ಡ ಬೆಲೆ ಅಂತ ಹೇಗೆ ಕರೀತಾರೆ. ಅದೇ ಎರಡನೇ ಸಂಖ್ಯೆನೂ ಸಮ ಇತ್ತಪ್ಪ ನೋಡ್ರಿ, 0.33 ಐತಿ, ಇನ್ನೊಂದ್ ಸಂಖ್ಯೆನು 0.33 ಮತ್ತ 4 ಐತಿ, ಇದ್ರೊಳಗ 1 ಐತಿ ಅಂತ ಹೇಗೆ ತಗೋಣಂತ. ಈ ರೀತಿ ತಗೊಂಡಾಗ ಎರಡನೇ ಸಂಖ್ಯೆನೂ ಸಮ ಐತಿ, ಮೊದ್ಲೇದ್ದು ಸಮ ಐತಿ, ಎರಡನೇದ್ದು ಸಮ ಐತಿ. ಹಾಗಾದ್ರೆ ಈಗ ಏನ್ ಮಾಡ್ಬೇಕು ಮತ್ ಮೂರನೇದ್ದು ಎಲ್ಲಿ ತಕ್ಕ ಸಮಗಳನ್ನ ಸಮಗಳನ್ನ ಬಿಟ್ಟು ಅದೇ ತರ ಮುಂದಿನ ಸಂಖ್ಯೆಗಳನ್ನ ಏನ್ ಮಾಡ್ಬೇಕು ನೋಡ್ತಾ 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 ಏನ್ ಮಾಡ್ಬೇಕು ಹೋಗ್ಬೇಕು. ಅವಾಗ ಯಾವ ಸಂಖ್ಯೆ ದೊಡ್ಡದಿರ್ತೈತಲ್ಲ ಆ ಸಂಖ್ಯೆ ಬೆಲೆನ ಏನಂತ ಕರಿತೇವೆ ನಾವು ಆ ಸಂಖ್ಯೆಯ ದೊಡ್ಡ ಬೆಲೆ ಆಗಿರ್ತೈತಿ. ನೋಡ್ರಿ ಇದ್ರೊಳಗ ಮೂರನೇ ಸಂಖ್ಯೆ ಅದ್ರಾಗ 1 ಐತಿ, ಇದ್ರಾಗ ಮೂರನೇ ಸಂಖ್ಯೆ ಏನೈತಿ 4 ಐತಿ. ಹಾಗಾದ್ರ 1 ದೊಡ್ಡದ 4 ದೊಡ್ಡದ 4 ದೊಡ್ಡದು. ಹಾಗಾದ್ರೆ ಯಾವ ದಶಮಾಂಶದ ಬೆಲೆ ದೊಡ್ಡದಾಗುತ್ತಿಲ್ಲ ನಮ್ಗ 0.334ರ ಬೆಲೆ ಎದರ್ಕಿಂತ ದೊಡ್ಡದಾಗುತ್ತಾ 0.331ಕಿಂತ ಏನಾಗೈತಿ ಇಲ್ಲಿ ದೊಡ್ಡದು ಅಂತ ಹೇಗೆ ಕರಿತೇವೆ. ಏನು ದೊಡ್ಡದು ಅಂತ ಹೇಗೆ ಕರಿತೇವೆ, ಹೌದಾ? ಹಾಗಾದ್ರ ಇದಕ್ಕೊಂದಿಷ್ಟು ಎಕ್ಸಾಂಪಲ್ ನ ನೋಡ್ರಿ.
0.1 ಅನ್ನೋದೈತಿ. ಹೌದಾ? 0.1 ಇವೆಲ್ಲವೂ ಒಂದೊಂದೇ ಸ್ಥಾನಗಳ ದಶಮಾಂಶ ಸಂಖ್ಯೆಗಳಾಗ್ಯಾವ. ಹೌದಾ? ಬಿಂದುವಿನ ನಂತರ ಒಂದೊಂದೇ ಸ್ಥಾನಗಳು ದಶಮಾಂಶ ಸ್ಥಾನಗಳನ್ನ ಹೊಂದ್ಯಾವ. ಹಾಗಾದ್ರ ಈ ಸಂಖ್ಯೆಗಳೊಳಗ ಯಾವ್ದು ದೊಡ್ಡದಪ್ಪ ಅಂತಂದ್ರ ನೋಡ್ರಿ, ಈ ಒಂದಕ್ಕಿಂತ ಎರಡು ದೊಡ್ಡದೈತಿ. ಹೌದಾ? ಒಂದು ಅನ್ನುವ ಸಂಖ್ಯೆಗಿಂತ ಎರಡು ಅನ್ನುವ ಅಂಕಿ ಏನಾಗೈತಿ ನಮ್ಗೆ ದೊಡ್ಡದಾಗೈತಿ. ಹೌದಿಲ್ಲ? ಹಾಗಾದ್ರ 0.1ಕ್ಕಿಂತ ಏನಾಗೈತಿ ಇದು 0.2 ಅನ್ನೋದು ದೊಡ್ಡದಾಗೈತಿ. ಹೌದಾ? ಈ 0.2 ಅನ್ನೋದಕ್ಕಿಂತ 0.3 ಅನ್ನೋದು ಏನಾಗೈತಿ ದೊಡ್ಡದೈತಿ. ಎರಡಕ್ಕಿಂತ ಮೂರ್ ದೊಡ್ಡದು. ಹೌದು, ಎರಡಕ್ಕಿಂತ ಮೂರ್ ದೊಡ್ಡದಂದ್ರ 0.3ರ ಬೆಲೆ ಏನಾಗೈತಿ, ದಶಮಾಂಶದ ಬೆಲೆ ಏನಾಗೈತಿ ದೊಡ್ಡದಾಗೈತಿ ಅಂತ ಹೇಳಿ ಅರ್ಥ. ಹೌದಾ? 0.3ಕ್ಕಿಂತ ಕಮ್ಮಿ ಯಾವ್ದೈತಿ ನಮಗಿಲ್ಲಿ 0.2 ಅಂತ ಹೇಗೆ ಕರಿತೀವಿ. 0.2ಕ್ಕಿಂತ ಕಮ್ಮಿ ಯಾವ್ದೈತಿ ನಮಗಿಲ್ಲಿ 0.1 ಅಂತ ಹೇಗೆ ಕರಿತೀವಿ. ಅದೇ ತರ 0.1ಕ್ಕಿಂತ ದೊಡ್ಡ ಸಂಖ್ಯೆ ಯಾವ್ದಿಲ್ಲಿ 0.02 ಅಂತ ಹೇಗೆ ಕರಿತೀವಿ. 0.2ಕ್ಕಿಂತ ದೊಡ್ಡದು ಯಾವುದು 0.3ರ ಬೆಲೆ ಏನಾಗೈತಿ ಇಲ್ಲಿ ದೊಡ್ಡದು ಅಂತ ಹೇಗೆ ಕರಿತೀವಿ. ಇದನ್ನೇನು ಲೆಸ್ ದೆನ್ ಅಂತ ಹೇಗೆ ಕರಿತೀವಿ. ಹೌದಾ? ಲೆಸ್ ದೆನ್ ಸಿಂಬಲ್ ಅಂತ ಹೇಗೆ ಕರಿತೀವಿ. ಅದೇ ತರ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನೋಡ್ರಿ. ಇಲ್ಲಿ ನೋಡ್ರಿ, ಕೊಟ್ಟಂತ ಎಕ್ಸಾಂಪಲ್ ಒಳಗ್ ನೋಡ್ರಿ, ಇದ್ರ ಬೆಲೆ ಏನಾಗೈತಿ ಮೊದ್ಲೇ ಸ್ಥಾನವನ್ನ ಕಂಪೇರ್ ಮಾಡ್ಬೇಕು. ಇದ್ರೊಳಗೆ 2 ಐತಿ, ಇದ್ರೊಳಗೆ 1 ಐತಿ, ಇದ್ರೊಳಗೆ 0 ಐತಿ. ಹಾಗಾದ್ರೆ 0 ದೊಡ್ಡದ, 1 ದೊಡ್ಡದ, 2 ದೊಡ್ಡದ, 2 ದೊಡ್ಡದು. ಹಾಗಾದ್ರೆ ದೊಡ್ಡ ಬೆಲೆ ಯಾವ್ದಾತ್ ನಮಗಿಲ್ಲಿ 0.2ರ ಬೆಲೆ ದೊಡ್ಡದಾತ್. ಹೌದಾ? ಆ ನಂತರ 0 ದೊಡ್ಡದ, 1 ದೊಡ್ಡದ, 1 ದೊಡ್ಡದು. ಹಾಗಾದ್ರೆ ಇದು ಏನು 2ನೇ ಸ್ಥಾನದೊಳಗೆ ಬರ್ದೈತಿ. ಎದಕ್ಕಿಂತ 0.09ಕ್ಕಿಂತ 0.5ರ ಬೆಲೆ ಏನಾಗೈತಿ ನಮಗಿಲ್ಲಿ ದೊಡ್ಡದು ಆಗೈತಿ. ಹೌದಾ? ಹಾಗಾದ್ರ 0.2ಕ್ಕಿಂತ ಸಣ್ಣದ ಯಾವುದು 0.15 ಅಂತ ಹೇಳಿ ಕರಿತೀವಿ. ಈ 0.15ಕ್ಕಿಂತ ಸಣ್ಣದ ಯಾವುದು 0.09 ಅಂತ ಹೇಳಿ ಕರಿತೀವಿ. ನೋಡ್ರಿ, ಇದೇ ಎಕ್ಸಾಂಪಲ್ ನ ತಗೊಂಡು 0.21 ಐತಿ, ಮತ್ ಇನ್ನೊಂದ್ ಯಾವ್ದೈತಿ 0. ಇದನ್ನು 2 ಅಂತ ಹೇಳಿ ಮುಂದಿನ 5ಕ್ಕೆ 5 ಬರ್ಬೇಕು. ಒಂದೇ ಸಂಖ್ಯೆಯನ್ನು ಬದಲಾಯಿಸೋಣ. ಮೊದ್ಲೇ ಸಂಖ್ಯೆ 1ನ್ನ ಬದಲಾಯಿಸಕತ್ತೀನಿ. ಇನ್ನೊಂದ್ ಯಾವ್ದೈತಿ 0.29 ಐತಿ. ಈ ರೀತಿ ಇದ್ದು ಅಂದ್ರ ಇದ್ರೊಳಗೆ ಯಾವ್ದು ದೊಡ್ಡ ಸಂಖ್ಯೆ ಆಗತ್ತೆ ನೋಡೋಣ ಹೇಳ್ರಿ. ನೋಡ್ರಿ, ನಮ್ ಕಂಡೀಷನ್ ಏನೈತಿ, ಬಿಂದುವಿನ ಮೊದಲ ಸಂಖ್ಯೆಯನ್ನು ಗಮನಿಸ್ಬೇಕು. ಮೊದಲನೇ ಸಂಖ್ಯೆ ಇದ್ರಾಗೂ 2 ಐತಿ, ಇದ್ರಾಗೂ 2 ಐತಿ, ಇದ್ರಾಗೂ 2. ಹಾಗಾದ್ರೆ 3 ಸಮ ಅದ. ಆ ನಂತರ ಏನ್ ಮಾಡ್ಬೇಕು, 2ನೇ ಸಂಖ್ಯೆಯನ್ನು ಗಮನಿಸ್ಬೇಕು. 2ನೇ ಸಂಖ್ಯೆ ನೋಡು, ಇದ್ರಾಗ 1 ಐತಿ, ಇದ್ರಾಗ 5 ಐತಿ, ಇದ್ರಾಗ 9 ಐತಿ. ಹೌದಾ? ಹಾಗಾದ್ರ 1ಕ್ಕಿಂತ 5 ದೊಡ್ಡದು. ಹೌದಾ? ಹಾಗಾದ್ರ ಈ ಸಂಖ್ಯೆ ಏನಾಗೈತಿ ಇದಕ್ಕಿಂತ ಚಿಕ್ಕದಾಗೈತಿ ಇದು. ಹೌದಾ? ಹಾಗಾದ್ರ ಈ ಸಂಖ್ಯೆಗಿಂತ ಇದೇನಾಗೈತಿ ಚಿಕ್ಕದಾದ. ಈ 0.25 ಅನ್ನೋದಕ್ಕಿಂತ 5ಕ್ಕಿಂತ 9 ದೊಡ್ಡದ. ಹೌದಾ? 5ಕ್ಕಿಂತ ಏನಾಗೈತಿ 9 ದೊಡ್ಡದು. ಹಾಗಾದ್ರ 0.25ಕ್ಕಿಂತ 0.29 ಏನಾಗೈತಿ ದೊಡ್ಡದು ಅಂತ ಹೇಗೆ ಕರಿತೇವೆ ನಾವು. ಹೌದಿಲ್ಲ? ನಾವ್ ಏನ್ ಮಾಡ್ಬೇಕು, ಕಂಡೀಷನ್ ತಕ್ಕಂತೆ ಯಾವ ಬೆಲೆ ದೊಡ್ಡದೈತೆ ಅಂತ ಹೇಗೆ ಗೊತ್ತಾಗಬೇಕಾಗಿತ್ತಂದ್ರ ನಾವೇನ್ ಮಾಡ್ಬೇಕು, ಬಿಂದುವಿನ ಬಲಭಾಗದ ಅಂಕಿಗಳನ್ನ ನಾವ್ ಏನ್ ಮಾಡ್ಬೇಕು, ಯಾವ ಸಂಖ್ಯೆ ಮೊದಲೇ ಸ್ಥಾನದೊಳಗೆ ದೊಡ್ಡದಿರ್ತದಲ್ಲ ಅದರ ಬೆಲೆ ದೊಡ್ಡದೈತಿ ಅನ್ಕೋಬೇಕು. ನಾವ್ ಏನ್ರ ಮೊದಲನೇ ಸ್ಥಾನ ಏನ್ರ ಸಮ ಇದ್ವು ಅಂದ್ರ 2ನೇ ಸ್ಥಾನದ ಅಂಕಿಗಳನ್ನ ನೋಡ್ಬೇಕು. ಅವು ಏನ್ರ ಸಮ ಇದ್ವು ಅಂತಂದ್ರ 3ನೇ ಸ್ಥಾನದ ಅಂಕಿಗಳನ್ನ ನೋಡ್ಬೇಕು. ಅವು 3ನೇದ್ದು ಸಮ ಇದ್ವು ಅಂದ್ರ 4ನೇದ್ ನೋಡ್ಬೇಕು. 4ನೇದ್ ಸಮ ಇದ್ವು ಅಂದ್ರ 5ನೇದ್ ನೋಡ್ಬೇಕು. ಇದೇ ತರ ಎಲ್ಲಿವರೆಗೂ ಆ ಸಂಖ್ಯೆಗಳ ಬೆಲೆ ದೊಡ್ಡದಾಗುತ್ತಲ್ಲ ಅಲ್ಲಿವರೆಗೂ ನಾವ್ ಏನ್ ಮಾಡ್ಬೇಕ, ಆ ಅಂಕಿಗಳನ್ನ ನೋಡ್ಕೆ ಆ ದಶಮಾಂಶದ ಯಾವ ಸಂಖ್ಯೆಯ ದಶಮಾಂಶದ ಬೆಲೆ ದೊಡ್ಡದು ಅಂತ ಹೇಗೆ ನಾವೇನ್ ಮಾಡ್ಬೇಕಾಗುತ್ತಾ ಗುರುತಿಸ್ಬೇಕು. ಈ ಎಲ್ಲಾ ಸಂಖ್ಯೆಗಳನ್ನು ಒಂದಿಷ್ಟು ಎಕ್ಸಾಂಪಲ್ಸ್ ನ ನೋಡ್ರಿ. ಈ ಎಲ್ಲಾ ಎಕ್ಸಾಂಪಲ್ ನೋಡಿದಾಗ ನಮ್ಗೆ ಏನ್ ಅನಿಸ್ತಂದ್ರ ಎಲ್ಲಾ ಸ್ಥಾನಗಳು ಯಾವ ರೀತಿ ಅದ ಇವೆಲ್ಲವುಗಳನ್ನು ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತ, ಎಲ್ಲಾ ದಶಮಾಂಶ ಸಂಖ್ಯೆಗಳು ಸಿಕ್ಕು. ಹೌದಾ? ಒಂದೊಂದ್ಸಲ ಏನ್ ಮಾಡಿರ್ತಾರ, ಈ ರೀತಿ ಸಂಖ್ಯೆಗಳನ್ನ ನೋಡಿರ್ತೀವಿ. 2.40 ಆಗಿರ್ಬೋದು, 3.30, 4.80 ಈ ರೀತಿ ಸಂಖ್ಯೆಗಳನ್ನು ನೋಡಿರ್ತೀರಿ. ಹೌದಾ? ನಮ್ಗ 0.1 ಅಂದ್ರ ಪಾಯಿಂಟ್ಗಿಂತ ಹಿಂದ್ಗಡೆ 0 ಕೊಟ್ಟಿದ್ರಂದ್ರ ಯಾವ್ದ್ರೊಳಗೆ ಯಾವತ್ತು ದೊಡ್ಡ ದಶಮಾಂಶ ಸಂಖ್ಯೆ ಅನ್ನೋದು ಗೊತ್ತಾಯ್ತು. ಅದೇ ಒಂದೊಂದ್ಸಲ ಈ ರೀತಿ 2.4 ಬಿಂದುವಿನ ಹಿಂದ್ಗಡೆ ಸಂಖ್ಯೆಗಳನ್ನು ಕೊಟ್ಟಿದ್ರಂದ್ರ ಏನು, ಬಿಂದುವಿನ ಹಿಂದ್ಗಡೆ ಸಂಖ್ಯೆಗಳನ್ನು ಕೊಟ್ಟಿದ್ದಾಗ ಅಂತದ್ರೊಳಗ ಯಾವ ಸಂಖ್ಯೆಗಳು ದೊಡ್ಡ ಅಂತ ಹೇಗೆ ನೋಡೋದಾದ್ರ ನೋಡ್ರಿ, ಕಂಡೀಷನ್ ಏನೈತೆ ಅಂತಂದ್ರ ಪೂರ್ಣಾಂಕಯುಕ್ತ ದಶಮಾಂಶವನ್ನ
ಕೊಟ್ಟಿದ್ದರೆ ಮೊದಲ ಪೂರ್ಣಾಂಕಗಳನ್ನ ಹೋಲಿಸಬೇಕು. ಪೂರ್ಣಾಂಕಗಳು ಏನ್ರ ಸಮ ಇದ್ವು ಅಂದ್ರ ದಶಮಾಂಶ ಸ್ಥಾನಗಳನ್ನ ಏನ್ ಮಾಡ್ಬೇಕಾಗತ್ತೆ, ನಾವು ಹೋಲಿಸ್ಬೇಕಾಗತ್ತೆ. ಏನು, ದಶಮಾಂಶದ ಸ್ಥಾನಗಳನ್ನ ಹೋಲಿಸ್ಬೇಕಾಗತ್ತೆ. ಏನ್ ಹೇಳ್ಯಾರ ಅವರು, ನಮ್ಗೆ ಅಷ್ಟೇ ದಶಮಾಂಶ ಸಂಖ್ಯೆಗಳಿದ್ವು ಅಂದ್ರೆ ಏನು, ಬಿಂದುವಿನ ನಂತರದ ಬರುವಂತ ದಶಮಾಂಶ ಸಂಖ್ಯೆಯ ಮೊದಲನೇ ಸ್ಥಾನಗಳನ್ನ ಹೋಲಿಸ್ತಿದ್ದೇವೆ, ಆ ನಂತರ 2ನೇ ಸ್ಥಾನ ಹೋಲಿಸ್ತಿದ್ದೇವೆ, ಆ ನಂತರ 3ನೇ ಸ್ಥಾನವನ್ನು ಹೋಲಿಸ್ತಿದ್ದೇವೆ. ಅದೇ ನಮ್ಮ ಪೂರ್ಣಾಂಕಯುಕ್ತ ದಶಮಾಂಶ ಸಂಖ್ಯೆಗಳನ್ನು ಕೊಟ್ಟಿದ್ರ, ಇಂಥ ಸಂಖ್ಯೆಗಳನ್ನ ನಾವೇನಂತ ಕರಿತೇವೆ, ಪೂರ್ಣಾಂಕಯುಕ್ತ ದಶಮಾಂಶ ಸಂಖ್ಯೆಗಳಂತ ಹೇಗೆ ಕರಿತೇವೆ. ಹೌದಾ, ಇಂಥ ಸಂಖ್ಯೆಗಳಿದ್ದಾಗ ಯಾವ ಸಂಖ್ಯೆ ದೊಡ್ಡದು ಅಂತ ಹೇಗೆ ನೋಡೋದಂದ್ರ ಮೊದಲು ಏನ್ ಮಾಡ್ಬೇಕು, ನಾವು ಪೂರ್ಣಾಂಕದ ಸಂಖ್ಯೆಗಳನ್ನು ಹೋಲಿಸ್ಬೇಕು. ಏನು, ಮೊದಲ ಪೂರ್ಣಾಂಕದ ಸಂಖ್ಯೆಗಳನ್ನು ಹೋಲಿಸ್ಬೇಕು. ಇಲ್ಲೇನು 2.89 ಐತಿ, 3.14 ಐತಿ ಅಂತ ಹೇಳಿ 2 ಸಂಖ್ಯೆಗಳನ್ನು ತಗೊಂಡ್, ಇಂಥ ಸಂಖ್ಯೆ ಒಳಗಿದ್ದಾಗ ಇದ್ರಾಗ ಯಾವ ಸಂಖ್ಯೆ ದೊಡ್ಡದು ಅಂತ ಹೇಗೆ ನೋಡೋದಾದ್ರ ಮೊದಲು ಏನ್ ಮಾಡ್ಬೇಕು, ನಾವು ಪೂರ್ಣಾಂಕದ ಸಂಖ್ಯೆಯನ್ನ ಹೋಲಿಸ್ಬೇಕು. ಪೂರ್ಣಾಂಕದ ಸಂಖ್ಯೆ ಅಂದ್ರೆ ಯಾವ್ದು, ಬಿಂದುವಿನ ಹಿಂದುಗಡೆ ಬಲಭಾಗ ಅಲ್ಲ ಎಡಗಡೆ ಇರುವಂತ ಸಂಖ್ಯೆನ ಏನಾಗಿರ್ತೈತಿ, ಪೂರ್ಣಾಂಕ ಸಂಖ್ಯೆ ಆಗಿರ್ತೈತಿ. ಹಾಗಾದ್ರ ಇದ್ರ ಮೊದಲನೇದ್ರೊಳಗೆ ಏನೈತಿ, ಪೂರ್ಣಾಂಕ ಸಂಖ್ಯೆ 2 ಐತಿ. 2ನೇ ಸಂಖ್ಯೆ ಒಳಗ ಪೂರ್ಣಾಂಕದ ಅಂಕಿ ಎಷ್ಟೈತಿ, 3 ಐತಿ. ಇದ್ರಾಗ 2 ಐತಿ, 3 ಐತಿ. 3 ದೊಡ್ಡದ, 2 ದೊಡ್ಡದ, 3 ದೊಡ್ಡದ. ಹಾಗಾದ್ರ ಯಾವ್ದ್ರ ಬೆಲೆ ದೊಡ್ಡದೈತಿ, 3.14 ಬೆಲೆ 2.89 ಏನಾತಿಲಿ ದೊಡ್ಡದಾದ. ಒಂದೊಂದ್ ಸರಿ ಏನಾಗಿರ್ತೈತಿ ನೋಡ್ರಿ, ಇದು 2.89 ಐತಿ, ಇನ್ನೊಂದು 2.78 ಐತಿ. ನೋಡ್ರಿ, ಈ ರೀತಿ ಇತ್ತಂದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರ, ನೋಡ್ರಿ ಇದ್ರಾಗೂ ಪೂರ್ಣ ಸಂಖ್ಯೆ 2 ಐತಿ, ಇದ್ರಾಗೂ ಪೂರ್ಣ ಸಂಖ್ಯೆ 2 ಐತಿ. 2 ಏನಾದ್ರು ಈಗ ಸಮ ಅದು. ಹೌದಾ, ಹಾಗಾದ್ರ ನಾವ್ ಈಗ ಏನ್ ಮಾಡ್ಬೇಕಪ್ಪ, ಇದ್ರೊಳಗೆ ದೊಡ್ಡದ ಯಾವ ಸಂಖ್ಯೆ ಅಂತ ಹೇಳಿ ತಿಳ್ಕೊಬೇಕಾಗಿತ್ತಂದ್ರ ಬಿಂದುವಿನ ನಂತರದ ಮೊದಲೇ ಸ್ಥಾನವನ್ನ ಗಮನಿಸ್ಬೇಕು. ಅವಾಗ ಯಾವ್ದು ಸ್ಥಾನ ದೊಡ್ಡದೈತಿ ನೋಡ್ರಿ, ಇದಕ್ಕೆ 7 ಐತಿ, ಇದಕ್ಕೆ 8 ಐತಿ. 7 ದೊಡ್ಡದ, 8 ದೊಡ್ಡದ, 8 ದೊಡ್ಡದು. ಹಾಗಾದ್ರ ಇದರ ಬೆಲೆಯನ್ನು ನಾವು ಏನಂತ ತಿಳ್ಕೊಬೇಕು, ಮೇಲಿರೋದನ್ನ ಈ ತೆಳಗಡೆ ಇರೋದಕ್ಕಿಂತ ದೊಡ್ಡ ಬೆಲೆ ಅಂತ ಹೇಗೆ ತಗೋಬೇಕು. ಹೌದಾ, ಈ ರೀತಿ ಏನ್ ಮಾಡ್ಬೇಕು ಅಂತ ಮೊದಲ ಪೂರ್ಣಾಂಕದ ಸಂಖ್ಯೆಗಳನ್ನು ಹೋಲಿಸ್ಬೇಕು. ಆ ಪೂರ್ಣಾಂಕ ಸಂಖ್ಯೆಗಳು ಯಾವ್ದು ದೊಡ್ಡದಿರ್ತದಲ್ಲ ಅದನ್ನ ದಶಮಾಂಶದ ಬೆಲೆ ದೊಡ್ಡದಂತ ಹೇಗೆ ತಿಳ್ಕೊಬೇಕು. ಅದೇ ಒಂದೊಂದ್ ಸರಿ ಏನ್ ಮಾಡಿರ್ತಾನ, ದಶಮಾಂಶಗಳ ಏನ್ರ ಸಮ ಇದ್ದು ಅವಾಗ ಏನ್ ಮಾಡ್ಬೇಕಾಗಿತ್ತಂದ್ರ ಆ ಬಿಂದುವಿನ ನಂತರ ಬರುವಂತ ದಶಮಾಂಶ ಸಂಖ್ಯೆಗಳನ್ನು ಗಮನಿಸ್ಬೇಕು. ಅದ್ರಾಗ ಯಾವ್ದು ದೊಡ್ಡದಿರ್ತದಲ್ಲ ಆ ಸಂಖ್ಯೆಯನ್ನು ಏನಂತ ಕರಿತೇವೆ ನಾವು, ಕೊಟ್ಟಂತ ದಶಮಾಂಶದ ಸಂಖ್ಯೆಗಳಲ್ಲಿ ಅದು ಒಂದು ದೊಡ್ಡ ದಶಮಾಂಶ ಸಂಖ್ಯೆ ಅಂತ ಹೇಗೆ ಕರಿತೀವಿ. ನೋಡ್ರಿ ಎಕ್ಸಾಂಪಲ್ ನ ನೋಡೋದಾದ್ರ 2.89 ಐತಿ, ಇನ್ನೊಂದು 4.89 ಐತಿ. ಹೌದಾ, ಈ 2 ಸಂಖ್ಯೆಗಳದಾವ. ಈ 2 ಸಂಖ್ಯೆಗಳೊಳಗ ಯಾವ ಸಂಖ್ಯೆಯ ಬೆಲೆ ದೊಡ್ಡದಾಗತ್ತೆ ನೋಡ್ರಿ, 4ರ ಬೆಲೆ 2ಕ್ಕಿಂತ ಏನಾಗೈತಿ, ಜಾಸ್ತಿ ಐತಿ. ಅದ್ರ ಸಲಗ ಏನಾಗೈತಿ, 2.89 ಲೆಸ್ ದೆನ್ 4.89 ಅಂತ ಹೇಗೆ ಬರಿತೀವಿ. ಹಾಗಾದ್ರ ಇದರ ಬೆಲೆ ಇದಕ್ಕಿಂತ ಏನಾಗೈತಿ, ದೊಡ್ಡದು ಅಂತ ಹೇಗೆ ಕರಿತೀವಿ. ಏನು, ಇದರ ಬೆಲೆ ಏನಾಗೈತಿ, ಇಲ್ಲಿ ದೊಡ್ಡದಾಗೈತಿ ಅಂತ ಹೇಗೆ ಹೇಳ್ತೇನೆ. ಅದೇ ತರ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನೋಡ್ರಿ. ಇದ್ರೊಳಗೂ ಪೂರ್ಣ ಸಂಖ್ಯೆ 30 ಐತಿ, ಇದ್ರೊಳಗೂ ಪೂರ್ಣ ಸಂಖ್ಯೆ ಎಷ್ಟೈತಿ, 30 ಐತಿ. ಹಾಗಾದ್ರ ಪೂರ್ಣ ಸಂಖ್ಯೆ ಒಳಗ್ ಸಮ ಅದು. ಹಾಗಾದ್ರೆ ನಾವು ಏನ್ ಮಾಡ್ಬೇಕು, ನೆಕ್ಸ್ಟ್ ದಶಮಾಂಶ ಸಂಖ್ಯೆಗಳನ್ನು ಹೋಲಿಸ್ಬೇಕು. ಅದ್ರೊಳಗೆ ದಶಮಾಂಶ ಸಂಖ್ಯೆ ಅಂದ್ರೆ ಏನು, ಮೊದಲೇ ದಶಮಾಂಶ ಸಂಖ್ಯೆಯನ್ನು ಹೋಲಿಸ್ಬೇಕು. ಬಿಂದು ಕೊಟ್ಟಿಗೆ ಇದು ಮೊದಲೇ ದಶಮಾಂಶ ಸಂಖ್ಯೆ 8 ಐತಿ, ಇದ್ರೊಳಗೆ ಬಿಂದು ಕೊಟ್ಟಿದ್ ಮೊದಲೇ ದಶಮಾಂಶ ಸಂಖ್ಯೆ ಎಷ್ಟೈತಿ, ಇಲ್ಲಿ 9 ಐತಿ. ಹಾಗಾದ್ರೆ 8 ದೊಡ್ಡದ, 9 ದೊಡ್ಡದ, 9 ದೊಡ್ಡದು. ಹಾಗಾದ್ರೆ ಯಾವ ಸಂಖ್ಯೆ ಬೆಲೆ ದೊಡ್ಡದಾತ್ ನಮ್ಗಿಲ್ಲಿ, 30.975 ಬೆಲೆ ಏನಾತಿದು ದೊಡ್ಡದು ಅಂತ ಹೇಗೆ ಕರಿತೇನೆ. ಯಾವ್ದಕ್ಕಿಂತ 30.84ಕ್ಕಿಂತ 30.975 ಬೆಲೆ ಏನಾಗುತ್ತೆ, ಇಲ್ಲಿ ದೊಡ್ಡ ಸಂಖ್ಯೆ ಅಂತ ಹೇಗೆ ಕರಿತೇವೆ. ಏನು, ದೊಡ್ಡ ಸಂಖ್ಯೆ ಅಂತ ಹೇಗೆ ಕರಿತೇವೆ. ನೋಡ್ರಿ ಇದೇ ಎಕ್ಸಾಂಪಲ್ 30.84 ತಗೋರಿ. ಈ ಸಂಖ್ಯೆಯನ್ನು ಏನಂತ ಬದಲಾಯಿಸೋಣ ಅಂದ್ರ 30. ಇದನ್ನು 8 ಅಂತ ತಗೋಣಂತ, 8 3 5 ಅಂತ ಏನ್ರ ಇತ್ತಪ್ಪ ಅಂದ್ರ 8 3 5 ಇತ್ತಂದ್ರ ಈ ರೀತಿ ಇದ್ದಾಗ ಯಾವ ಸಂಖ್ಯೆ ದೊಡ್ಡದಾಗತ್ತಿಲ್ಲ ನೋಡ್ರಿ. ಇದ್ರಾಗ ಪೂರ್ಣ ಸಂಖ್ಯೆ 30 ಅದಾವ ಇದ್ರ ಎರಡರಾಗ.
ಆನಂತರ ಏನ್ ಮಾಡ್ಬೇಕು, ದಶಮಾಂಶದ ಮೊದಲ ಸ್ಥಾನವನ್ನು ಗಮನಿಸ್ಬೇಕು. ಇದ್ರಾಗೂ 8 ಐತಿ, ಇದ್ರಾಗೂ 8 ಐತಿ, ಎರಡು ಸಮ ಅದ ಈ ಮತ್ತೇನ್ ಮಾಡ್ಬೇಕು, ಅದ್ರ ನೆಕ್ಸ್ಟ್ ಸಂಖ್ಯೆಯನ್ನು ಗಮನಿಸ್ಬೇಕು. ಇದ್ರ 4 ಐತಿ, ಇದ್ರಾಗ 3 ಐತಿ, 3 ದೊಡ್ಡದ 4 ದೊಡ್ಡದ 4 ದೊಡ್ಡದ, ಹಾಗಾದ್ರೆ ಈ ಬೆಲೆ ಏನಾಗತ್ತ, ಇದಕ್ಕಿಂತ ದೊಡ್ಡದು ಅಂತ ಹೇಗೆ ಕರಿತೀವಿ. ಹೌದಾ, ಇದರ ಬೆಲೆ ಏನಾಗಿರ್ತೈತಿ, ದೊಡ್ಡದಾಗಿರ್ತೈತಿ ಅಂತ ಹೇಗೆ ಕರಿತೇವೆ ನಾವು. ಇದುವರೆಗೆ ಏನ್ ಮಾಡಿದೆ ನಾವು, ದಶಮಾಂಶ ಅಂದ್ರೆ ಏನ್ ಗೊತ್ತಾಯ್ತು, ದಶಮಾಂಶ ಸಂಖ್ಯೆಗಳನ್ನು ಯಾವ ರೀತಿ ಬರೀದ್ ಗೊತ್ತಾಗುತ್ತಾ, ಓದುದು ಯಾವ ರೀತಿ ಗೊತ್ತಾಯ್ತು ನಿಮ್ಗ, ದಶಮಾಂಶ ಸಂಖ್ಯೆಗಳನ್ನ ಬಿಡಿ ಬಿಡಿಯಾಗಿ ಓದ್ಬೇಕು ಅನ್ನೋದು ಗೊತ್ತಾಯ್ತು. ಮತ್ ಯಾವ ಸಂಖ್ಯೆಯ ಬೆಲೆ, ದಶಮಾಂಶದ ಬೆಲೆ ದೊಡ್ಡದಾಗಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಯ್ತು. ಹೌದಾ, ಮತ್ ಇದರೊಳಗೆ ಏನ್ ತಿಳ್ಕೊಬೇಕಪ್ಪ ಅಂತಂದ್ರ, ಸಾಮಾನ್ಯವಾಗಿ ನಿಮ್ಗೆ ಒಂದಿಷ್ಟು ಫಸ್ಟ್ ಹೇಳಿದ್ ನಾನು. ಹೌದಾ, ಭಿನ್ನ ರಾಶಿಯ ಸಂಖ್ಯೆಗಳು ಇದ್ದು ಆ ಭಿನ್ನ ರಾಶಿ ಸಂಖ್ಯೆಗಳನ್ನು ದಶಮಾಂಶದೊಳಗೆ ಬರಿಬಹುದಂತ. ಹೌದಿಲ್ಲ, ಹಾಗಾದ್ರೆ ಈಗ ನೆಕ್ಸ್ಟ್ ಏನ್ ತಿಳ್ಕೊಂಡು, ಭಿನ್ನ ರಾಶಿಗಳನ್ನ ದಶಮಾಂಶಕ್ಕೆ ಯಾವ ರೀತಿ ಪರಿವರ್ತಿಸುವುದಪ್ಪ. ನಾವು ಅಗಳ ಭಿನ್ನ ರಾಶಿಯ ಸಂಖ್ಯೆಗಳನ್ನ ಒಂದಿಷ್ಟು 2/10 ಅಂತ ಸಂಖ್ಯೆಗಳನ್ನ ನೇರವಾಗಿ ದಶಮಾಂಶ ಸಂಖ್ಯೆಗಳು ಅಂತ ಹೇಗೆ ಕರಿತಿದ್ದೇವೆ ಅಂತ ಹೇಳಿ. ಹೌದಾ, ಹಾಗಾದ್ರ ದಶಮಾಂಶ ಸಂಖ್ಯೆಗಳನ್ನ ಏನು ಭಿನ್ನ ರಾಶಿಯ ಸಂಖ್ಯೆಗಳನ್ನ ನಾವು ನೇರವಾಗಿ ದಶಮಾಂಶ ಸಂಖ್ಯೆಯಾಗಿ ಬದಲಾಯಿಸಬಹುದು. ಹೌದಿಲ್ಲ, ಹಾಗೆ ಬದಲಾಯಿಸ್ಬೇಕಾಗಿತ್ತಂದ್ರ ಏನ್ ಮಾಡ್ಬೇಕಪ್ಪ ಅಂತಂದ್ರ, ನೋಡ್ರಿ ಇಲ್ಲೊಂದಿಷ್ಟು ಎಕ್ಸಾಂಪಲ್ ಅದಾವ. ಮೊದಲೇ ಎಕ್ಸಾಂಪಲ್ ಏನಪ್ಪಾ ಅಂದ್ರ, 2/5 ದಶಮಾಂಶದ ರೂಪ ಏನು ಅಂತ ಹೇಗೆ ಕೇಳ್ಯಾರ. ಏನು ದಶಮಾಂಶದ ರೂಪ ಏನು ಅಂತ ಹೇಗೆ ಕೇಳ್ಯಾರ. ಈ ರೀತಿ ಸಂಖ್ಯೆಗಳಿದ್ದಾಗ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಷ್ಟೇ ತಿಳ್ಕೊಂಡ್ಬಿಡ್ರಿ. ಅಂಶವನ್ನ ಏನಿರ್ತದಲ್ಲ, ಇರುವ ಮೇಲ್ಗಡೆ ಇರೋದನ್ನ ಅಂಶ ಅಂತ ಹೇಗೆ ಬರಿತೀವಿ, ಕೆಳಗಡೆ ಇರೋದನ್ನ ಛೇದ ಅಂತ ಹೇಗೆ ಕರಿತೀವಿ. ಈ ಅಂಶವನ್ನ ನಾವು ಏನ್ ಮಾಡ್ಬೇಕಂದ್ರ, ಈ ಛೇದದಿಂದ ನೇರವಾಗಿ ಭಾಗಿಸಿಬಿಡುದು. ಏನು, ಛೇದವನ್ನ ಅಂಶವನ್ನ ಛೇದದಿಂದ ನೇರವಾಗಿ ಭಾಗಿಸಿದೇವ್ ಅಂದ್ರ ನಮ್ಗೆ ಏನ್ ಸಿಗ್ತೈತಿ, ಭಿನ್ನ ರಾಶಿಯ ಸಂಖ್ಯೆಯನ್ನ ದಶಮಾಂಶ ರೂಪಕ್ಕ ಬದಲಾಯಿಸೋದು ಗೊತ್ತಾಗುತ್ತೆ. ಹೌದಾ, ಅಂಶವನ್ನ ಛೇದದಿಂದ ಭಾಗಿಸಿದಾಗ ನಮ್ಗೆ ಯಾವ ಸಂಖ್ಯೆ ಸಿಗ್ತೈತಿ, ದಶಮಾಂಶ ಸಂಖ್ಯೆ ಸಿಗುತ್ತಾ ಅಂತ ಹೇಗೆ ಹೇಳ್ತೇವೆ. ನೋಡ್ರಿ ಇದೇ ಎಕ್ಸಾಂಪಲ್ ನ ನೋಡೋಣ. 2/5 ಐತಿ. ಹೌದಾ, ಇದನ್ನಂದ್ರ ನಾ ಏನ್ ಹೇಳಿದ್ನ, ಅಂಶವನ್ನ ಛೇದದಿಂದ ಭಾಗಿಸ್ಬಿಡ್ಬೇಕು ಅಂತ ಹೇಗೆ ಹೇಳಿದ್ವಿ. ಹೌದಾ, ಭಾಗಿಸ್ಬೇಕಂದ್ರೆ ಏನು, ಭಾಗಾಕಾರ ಮಾಡ್ಬೇಕು. ನೋಡ್ರಿ 5 ಮಧ್ಯಾಗ 2 ಎಲ್ಲಾರ್ಕ ಏನ್ ಮಾಡಕತ್ತೀನಿ, ಬಿಂದುವನ್ನು ಕೊಟ್ಕೆ ಇಲ್ಲಿ 0ಯನ್ನು ಇಳಿಸ್ಕೊಂಡೆ. ಎಷ್ಟ್ರಲ್ಲೇ ಹೋಗುತ್ತಾ, 5 4 20 ನಿಶೇಷವಾಗಿ ಭಾಗ ಹೋಯ್ತು. ಹಾಗಾದ್ರ 2/5 ಬೆಲೆ ಏನಾಗ್ತಿಲ್ಲ, 0.4. ಈ 0.4 ಅನ್ನೋದು ಯಾವ ಸಂಖ್ಯೆ ಆಗೈತಿ, ದಶಮಾಂಶ ಸಂಖ್ಯೆ ಆಗೈತಿ. ಅಂದ್ರ ಭಿನ್ನ ರಾಶಿಗಳನ್ನ ನಾವು ಏನ್ ಮಾಡಿದೇವಿ, ನೇರವಾಗಿ ದಶಮಾಂಶಕ್ಕ ಬದಲಾಯಿಸಿದೇವೆ. ದಶಮಾಂಶಕ್ಕೆ ಬದಲಾಯಿಸ್ಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕು, ಅಂಶವನ್ನ ಛೇದದಿಂದ ಭಾಗಿಸ್ಬಿಡುದು. ಏನು, ಅಂಶವನ್ನ ಛೇದದಿಂದ ಏನ್ ಮಾಡೋದು, ನೇರವಾಗಿ ಭಾಗಿಸ್ಬಿಟ್ಟೇವ್ ಅಂದ್ರ ಕೊಟ್ಟಂತ ಸಂಖ್ಯೆಯ ಏನ್ ಸಿಗ್ತೈತಿ ನಮಗ, ದಶಮಾಂಶದ ಬೆಲೆ ಸಿಗ್ತೈತಿ. ಹೌದಾ, ಗೊತ್ತಾಯ್ತು ನಮ್ಗೆ. ಅದೇ ತರ ಇನ್ನೊಂದು ಎಕ್ಸಾಂಪಲ್ ನೋಡ್ರಪ್ಪ. 2 ಪೂರ್ಣ ಸಂಖ್ಯೆ ಐತಿ. ಇದು 2 × 3/4 ದಶಮಾಂಶ ರೂಪಕ್ಕೆ ಪರಿವರ್ತಿಸಿ ಅಂತ ಹೇಗೆ ಹೇಳ್ಯಾರ. ನೋಡ್ರಿ, ಕೊಟ್ಟಂತ ಈ ಸಂಖ್ಯೆಯನ್ನು ಗಮನಿಸ್ರಿ, 3/4. ಇದು ಯಾವ ಭಿನ್ನ ರಾಶಿ ಅಂತ ಕರಿತೇವೆ ನಾವು, ಮಿಶ್ರ ಭಿನ್ನ ರಾಶಿ ಅಂತ ಹೇಗೆ ಕರಿತೇವೆ. ಮಿಶ್ರ ಭಿನ್ನ ರಾಶಿ ಅಂತ ಹೇಗೆ ಕರಿತೇವೆ. ಸಾಮಾನ್ಯವಾಗಿ ಯಾವ್ಯಾವ ಭಿನ್ನ ರಾಶಿಗಳನ್ನ ದಶಮಾಂಶಕ್ಕೆ ಬದಲಾಯಿಸಬಹುದಂದ್ರ, ಸಮಾನ ಭಿನ್ನ ರಾಶಿಗಳು ಮತ್ತು ವಿಷಮ ಭಿನ್ನ ರಾಶಿಗಳನ್ನ ಏನ್ ಮಾಡಬಹುದು, ನಾವು ದಶಮಾಂಶ ರೂಪಕ್ಕೆ ಬದಲಾಯಿಸಬಹುದು. ಹಾಗಾದ್ರ ಈ ಕೊಟ್ಟಂತ ಸಂಖ್ಯೆಯನ್ನ ನಾವ್ ಎದಕ್ ಬದಲಾಯಿಸ್ಬೇಕು, ಈಗ ಮಿಶ್ರ ಭಿನ್ನ ರಾಶಿ ಐತಿ, ಇದನ್ನ ಎದಕ್ ಬದಲಾಯಿಸ್ಬೇಕು, ವಿಷಮ ಭಿನ್ನ ರಾಶಿಗೆ ಬದಲಾಯಿಸ್ಕೋಬೇಕು. ಮೊದಲು ನೋಡ್ರಿ, ವಿಷಮ ಭಿನ್ನ ರಾಶಿಗೆ ಬದಲಾಯಿಸ್ಬೇಕಾಗಿತ್ತಂದ್ರೆ ಛೇದವನ್ನ ಪೂರ್ಣ ಸಂಖ್ಯೆಗೆ ಗುಣಿಸಿ ಬಂದಂತ ಸಂಖ್ಯೆಗೆ ಅಂಶವನ್ನ ಕೂಡಿಸ್ಕೊಂಡ್ಬಿಡ್ಬೇಕು. ಹೌದಾ, ನೋಡ್ರಿ ಕೂಡಿಸ್ಕೊಂಡಾಗ ಏನಾಗುತ್ತ, 4 2 8, 8ರ 3 ಕೂಡಿಸಿದ್ರ 11. ಆ ನಂತರ ಛೇದ ಸ್ಥಾನದೊಳಗೆ ಎಷ್ಟು ಇರ್ತಲ್ಲ ಆ ಸಂಖ್ಯೆಯನ್ನ ನೇರವಾಗಿ ಬರ್ಬಿಡು. ಇದನ್ನ ಏನ್ ಮಾಡ್ಬೇಕಾಗಿತ್ತು ನಾವು, ಈಗ ಏನ್ ಮಾಡ್ಬೇಕಾಗಿತ್ತು ನಾವು, ಈ ಸಂಖ್ಯೆಯನ್ನ ದಶಮಾಂಶ ಸಂಖ್ಯೆಯಾಗಿ ಬದಲಾಯಿಸ್ಬೇಕಾಯ್ತು. ದಶಮಾಂಶ ಸಂಖ್ಯೆಯಾಗಿ ಬದಲಾಯಿಸ್ಬೇಕಾಯ್ತು ಅಂದ್ರ ಅಂಶವನ್ನ ನಾವ್ ಏನ್ ಮಾಡ್ಬೇಕು, ಛೇದದಿಂದ ಭಾಗಿಸ್ಬಿಡ್ಬೇಕು. ನೋಡ್ರಿ 4 3 12 ಅಂತ ಹೋಗಲ್ಲ, ನಾವ್ ಏನಾಗುತ್ತಾ 12 ದೊಡ್ಡದಾಗುತ್ತೆ. ಅದಕ್ಕೇನು 4 2 8, 1ರ 8 ಹೋಲರ್ಕ ಕೈಲ ಕೊಟ್ಟು 11 ಅಂತ ತಗೊಂಡು 8ರನ್ನ 11ರೊಳಗ 8ಅನ್ನ ತೆಗಿನ. ಅವಾಗ ಎಷ್ಟು ಬಂತು ನಮಗ, 11ರೊಳಗ 8 ಹೋದ್ರ
3 1 1 ಹೋದ್ರ 0 4 3 ಹೋಲರ್ಕ ನಾವೇನ್ ಮಾಡೋಣ ಇಲ್ಲಿ ಮೊದಲೇ ಬಿಂದುವನ್ನು ಕೊಟ್ಟಿದ್ದೇನು ಇದು ಬಿಂದು ಅಲ್ಲ 3 ಹೋಲರ್ ಈ ಬಿಂದುವನ್ನು ಕೊಟ್ಟಕ್ಕೆ 0 ಇಳಿಸ್ಕೊಳ ಹೌದಾ ಈ ಬಿಂದುವನ್ನು ಕೊಟ್ಟಕ್ಕೆ 0 ಇಳಿಸ್ಕೊಂಡು 4 7 28 ಹೌದಾ ನೋಡ್ರಿ 0 ಒಳಗೆ 8 ಹೋಲರ್ಕ ಕೈಲಾಗ ಕೊಟ್ಟು 8 ತಗೊಂಡ್ಕೆ ಎಷ್ಟು 10 8 ಹೋದ್ರ 2 3 3 ಹೋದ್ರ 0 ಬಿಂದು ಕೊಟ್ಟಿ ಸಲಗ ಏನ್ ಮಾಡೋಣ ಇಲ್ಲಿ 0 ಇಳಿಸ್ಕೊಂಡೆ 20 ಎಷ್ಟು 4 5 4 5 20 4 5 20 ಅಂದ್ರ ವಿಶೇಷವಾಗಿ ಭಾಗ ಹೋಯ್ತು ಹಾಗಾದ್ರ 11/4 ಬೆಲೆ ಏನಾತಿಲ್ಲ 2.75 ಅಂತ ಹೇಗೆ ಕರಿತೀವಿ 2.75 ಇದು ಏನಂತ ಕರಿತೀವಿ ದಶಮಾಂಶ ಸಂಖ್ಯೆ ಅಂತ ಹೇಗೆ ಕರಿತೀವಿ ಹೌದಾ ಅದೇ ತರ ಲಾಸ್ಟ್ ಒಂದು ಎಕ್ಸಾಂಪಲ್ ಒಂದು ಬಿಡಿಸ್ಬಿಡೋಣ ಏನ್ ಹೇಳೈತಿ ನಮ್ಗ ಅಂಶವನ್ನ ಛೇದದಿಂದ ಭಾಗಿಸಿದಾಗ ದಶಮಾಂಶ ಸಂಖ್ಯೆ ಸಿಕ್ಬಿಡ್ತೈತಿ ಅಂಶ ಎಷ್ಟೈತಿ 13 ಐತಿ ಛೇದ ಎಷ್ಟೈತಿ 3 ಐತಿ ಅದರಿಂದ ಭಾಗಿಸಿದಾಗ ಅದ್ರ ಬೆಲೆ ಸಿಕ್ಬಿಡ್ತೈತಿ ನೋಡ್ರಿ ಎಷ್ಟರಲ್ಲೇ ಹೋಗುತ್ತಾ ನೋಡ್ರಿ ಅದನ್ನ 3 4 12 ಹೌದಾ 3 4 12 3 2 ಹೋದ್ರ 1 0 0 3 1 ಹೋಲರ್ಕ ಬಿಂದುವನ್ನು ಕೊಟ್ಕೆ 0 ಇಳಿಸ್ಕೊತೀನಿ 3 3 9 ಇದನ್ನ ಇಲ್ಲಿ ಬರ್ಕೋನಂತ 3 3 9 ಹೋದಾಗ ಮತ್ತ 1 ಉಳಿತು 1 1 ಹೋದ್ರ ಏನಾತಿಲಿ 0 ಬಂದ್ ಬಿಂದು ಕೊಟ್ಟಿದ ಸಲಗ ಏನ್ ಮಾಡಕತ್ತೀನಿ ಮತ್ತೆ 0 ಇಟ್ಕೋತೀನಿ 9 ಅನ್ನು ಕಳಿತೀನಿ ಮತ್ತೆ 1 ಉಳಿತೈತಿ ಅಂದ್ರೆ ಇದ್ರ ಬೆಲೆ ಎಷ್ಟು ಬರ್ತೈತಿ ಇದು 13.3 ಬೆಲೆ ಏನಾಗುತ್ತೆ ನಮ್ಗೆ ಇಲ್ಲಿ 4.333 ಇದೇ ತರ ಏನ್ ಬರ್ತೈತಿ ಬೆಲೆ ಸಿಗ್ತೈತಿ ಅಂದ್ರೆ ಯಾವ ರೀತಿ ಕಂಡು ಹಿಡಿಬೇಕು ಅನ್ನೋದನ್ನ ನೀವು ತಿಳ್ಕೊಂಡ್ರೆ ಸಾಕಿಲ್ಲ ಭಿನ್ನ ರಾಶಿಗಳನ್ನ ಯಾವ ರೀತಿ ದಶಮಾಂಶಕ್ಕೆ ಬದಲಾಯಿಸೋದು ಹೌದಾ ಏನ್ ಮಾಡ್ಬೇಕು ಅಂಶವನ್ನ ನೇರವಾಗಿ ಏನ್ ಮಾಡ್ಬೇಕು ನೀವು ಛೇದದಿಂದ ಭಾಗಿಸ್ಬಿಟ್ರಿ ಅಂದ್ರ ಭಿನ್ನ ರಾಶಿಯ ರೂಪ ಸಿಗುತ್ತೆ ನಿಮ್ಗೆ ಹೌದಾ ಈ ರೀತಿ ಏನು ಭಿನ್ನ ರಾಶಿಯ ರಾಶಿಗಳನ್ನ ದಶಮಾಂಶಕ್ಕೆ ಬದಲಾಯಿಸ್ಬೇಕಾಗಿತ್ತಂತಂದ್ರ ನಮ್ಗೆ ಏನ್ ಛೇದ ಸ್ಥಾನದೊಳಗ 0 ಬಿಟ್ಟು ಏನ್ರ ಬೇರೆ ಬೇರೆ ಇದ್ವು ಅಂದ್ರೆ ಈ ರೀತಿ ಬಿಡಿಸ್ಬೇಕು ಅದೇ ಛೇದದ ಸ್ಥಾನದೊಳಗೆ 0 ಇತ್ತಂದ್ರ 0 ಇತ್ತಂದ್ರ ಯಾವ ರೀತಿ ಬಿಡಿಸ್ಬೇಕು ಈ ಪಾಠವನ್ನ ಆರಂಭಿಕವಾಗಿನೇ ಒಂದ್ ಮಾತನ್ನ ಹೇಳಿತ್ತು ಹೌದಿಲ್ಲ ಯಾವ ರೀತಿ ಬಿಡಿಸ್ಬೇಕು ಭಿನ್ನ ರಾಶಿಗಳ ಛೇದದೊಳಗ ಏನ್ರ 100 1000 1000 100 10,000 ಆಗಿರ್ಬೋದು ಲಕ್ಷ ಆಗಿರ್ಬೋದು ಕೋಟಿ ಇದೇ ತರ ಇತ್ಯಾದಿ ದಶಮಾಂಶಗಳು ಇದ್ದು ಅಂದ್ರ ದಶಮಾಂಶಕ್ಕೆ ಯಾವ ರೀತಿ ಪರಿವರ್ತಿಸುವುದಂದ್ರ ಈ ರೀತಿ ಇದ್ದಾಗ ಯಾವ ರೀತಿ ಬಿಡಿಸ್ಬೇಕಂತ ಹೇಳಿ ನಾನು ನೇರವಾಗಿ ಅಂಶ ಏನಿರ್ತದಿಲ್ಲ ಆ ಅಂಶದ ಸಂಖ್ಯೆಯನ್ನ ನೇರವಾಗಿ ಬರೀರಿ ಬರೋದಕ್ಕೆ ಛೇದ ಸ್ಥಾನದೊಳಗೆ ಎಷ್ಟು 0 ಇರ್ತಾವಲ್ಲ ಅಷ್ಟು ಸ್ಥಾನಗಳನ್ನ ಬರುವಂತ ಉತ್ತರದೊಳಗ ಬಲಗಡೆಯಿಂದ ಬಿಟ್ಟು ಬಿಂದುವನ್ನು ಕೊಟ್ಟು ಬಿಡಬೇಕು ಇಷ್ಟೇ ನೋಡ್ರಿ ಎಷ್ಟು 0 ಐತಿ ಇಲ್ಲಿ 1 ಐತಿ ಹಾಗಾದ್ರ ಒಂದು ಸ್ಥಾನವನ್ನು ಬಿಟ್ಕೆ ನಾ ಏನ್ ಮಾಡಕತ್ತೀನಿ ಬಿಂದುವನ್ನು ಕೊಡಾಕತ್ತೀನಿ ಹಾಗಾದ್ರೆ ಬೆಲೆ ಎಷ್ಟಾಯ್ತು 0.3 ಅಂತ ಹೇಗೆ ಕರಿತೀವಿ ಹೌದಾ ಅದೇ ತರ 2/10 ಇತ್ತಂದ್ರ ಎಷ್ಟು 2 ನೇರವಾಗಿ ಅಂಶವನ್ನು ನೇರವಾಗಿ ಬರ್ದೆ ಛೇದದೊಳಗೆ 1 0 ಐತಿ ಅದಕ್ಕ ನಾನು 1 0 ಕೊಟ್ಕೆ 0.2 ಆಯ್ತು ಹೌದಾ ಅದೇ ತರ ಇದು 2/100 ಇತ್ತಂದ್ರ ಏನ್ ಮಾಡ್ತೀನಿ ಅಂಶವನ್ನು ನೇರವಾಗಿ ಬರೆದು ಛೇದದ ಸ್ಥಾನದೊಳಗೆ ಎಷ್ಟು 0 ಅದಾವ 1 2 ಸ್ಥಾನಗಳನ್ನು ಬಿಟ್ಕೆ ಬಿಂದುವನ್ನು ಕೊಡೋದು 1 ಸ್ಥಾನ ಬಿಟ್ಟೆ 2 ಸ್ಥಾನ ಬಿಟ್ಕೆ ಬಿಂದುವನ್ನು ಕೊಟ್ಟೆ ಎಷ್ಟಾಗ್ತದೆ 0.02 ಅಂತ ಹೇಗೆ ಕರಿತೇವೆ ನೋಡ್ರಿ ಇಲ್ಲೊಂದು ಎಕ್ಸಾಂಪಲ್ ಐತಿ 22/100 ಐತಿ ಅಂಶ ಎಷ್ಟೈತಿ 22 ಐತಿ ತಳಗಡೆ ಛೇದದೊಳಗೆ ಎಷ್ಟು ಬಿಂದು ಅದಾವು ಎಷ್ಟು 0 ಅದಾವು 2 1 2 ಹಾಗಾದ್ರ 1 2 ಸ್ಥಾನಗಳನ್ನು ಬಿಟ್ಕೆ ಬಿಂದುವನ್ನು ಕೊಟ್ಬಿಡೋದು ಎಷ್ಟಾಗ್ತದ್ರ ಬೆಲೆ 0.22 ಅಂತ ಹೇಗೆ ಕರಿತೀವಿ ಅಂದ್ರ ಈ ರೀತಿ ನಾವೇನ್ ಮಾಡ್ಬೋದು ನೇರವಾಗಿ ಕೊಟ್ಟಂತ ಸಂಖ್ಯೆಗಳನ್ನ ಸುಲಭವಾಗಿ ಬಿಡಿಸ್ತಾ ಹೋಗ್ಬೋದು ಇದುವರೆಗೆ ಏನ್ ಮಾಡಿದೇವಿ ಭಿನ್ನ ರಾಶಿ ಸಂಖ್ಯೆಗಳಿದ್ವು ಅಂದ್ರ ದಶಮಾಂಶಕ್ಕೆ ಯಾವ ರೀತಿ ಬದಲಾಯಿಸೋದು ಗೊತ್ತಾಯ್ತು ಅದೇ ಒಂದೊಂದ್ಸರಿ ದಶಮಾಂಶ ಸಂಖ್ಯೆಗಳಿರ್ತಾವ ಆ ದಶಮಾಂಶ ಸಂಖ್ಯೆಗಳನ್ನ ಹೊಳ್ಳಿ ನಾವು ಭಿನ್ನ ರಾಶಿ ಬದಲಾಯಿಸ್ಬೇಕಾಗಿರ್ತದೆ ಅವಾಗ ಏನ್ ಮಾಡ್ಬೇಕು ಅಂತ ಹೇಗೆ ಪ್ರಶ್ನೆ ಹುಟ್ಟುತ್ತಲ್ಲ ಈಗ ನೆಕ್ಸ್ಟ್ ಏನ್ ಮಾಡೋಣ ನಾವು ದಶಮಾಂಶವನ್ನ ಭಿನ್ನ ರಾಶಿಯ ರೂಪಕ್ಕ ಯಾವ ರೀತಿ ಬದಲಾಯಿಸುದು ಅಂತ ಹೇಗೆ ಏನ್ ಮಾಡೋಣ ಈಗ ತಿಳ್ಕೊತಾ ಹೋಗೋಣಂತ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ಬಿಡ್ರಿ ದಶಮಾಂಶ ಸಂಖ್ಯೆಗಳಿದ್ದು ಅಂದ್ರ ಅವುಗಳನ್ನು ಭಿನ್ನ ರಾಶಿಗೆ ಬದಲಾಯಿಸ್ಬೇಕಾಗಿತ್ತಂದ್ರ ನೀವೇನ್ ಮಾಡ್ಬೇಕಂದ್ರ ಕೊಟ್ಟಂತ
ದಶಮಾಂಶ ಸಂಖ್ಯೆಗಳ ಬಿಂದುವಿನ ನಂತರದ ಸಂಖ್ಯೆಗಳು. ಬಿಂದುವಿನ ನಂತರದ ಸಂಖ್ಯೆಗಳು ಈ ಫಸ್ಟ್ನೇ ಎಕ್ಸಾಂಪಲ್ ನೋಡ್ರಿ, ಯಾವ್ದೈತಿ? ಒಂದೈತಿ. ಆ ಒಂದನ್ನ ನಾವ್ ಏನ್ ಮಾಡ್ಬೇಕು? ಬಲಭಾಗದಲ್ಲಿ ಬಿಂದುವಿನ ಬಲಭಾಗದಲ್ಲಿರುವ ಸಂಖ್ಯೆಗಳನ್ನ ಅಂಶದ ಸ್ಥಾನದೊಳಗೆ ಬರಿಬೇಕು. ಆ ಬಿಂದುವನ್ನ ಬಲಭಾಗದ ಬಲಭಾಗದೊಳಗೆ ಎಷ್ಟು ಸಂಖ್ಯೆ ಇರ್ತಾವಲ್ಲ ಅಷ್ಟು ಸ್ಥಾನಗಳನ್ನ ತಳಗಡೆ ಛೇದದ ಮುಂದೆ ಒಂದ್ ಬರೋದು, ಅಷ್ಟು ಸೊನ್ನೆಗಳನ್ನ ಕೊಟ್ಬಿಡೋದು. ನೋಡ್ರಿ, ಈ ಎಕ್ಸಾಂಪಲ್ ತಿಳಿಸ್ತೀನಿ, ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಅಂತ. 0.1 ಐತಿ. ಹಾಗಾದ್ರೆ ಬಿಂದುವಿನ ನಂತರದ ಎಷ್ಟು ಸ್ಥಾನ ಅದಾವ? ಒಂದೈತಿ. ಅಂಕಿ ಇರೋದು ಯಾವ್ದು? ಒಂದೈತಿ. ಅದನ್ನ ನಾವೇನ್ ಮಾಡ್ಬೇಕು? ನೇರವಾಗಿ ಛೇದದ ಸ್ಥಾನದೊಳಗೆ ಬರೆದು ಬಿಡೋದು. ಯಾವ್ದು? ಅಂಶದ ಸ್ಥಾನದೊಳಗೆ ಬರೆದು ಬಿಡೋದು. ಆ ನಂತರ ಏನ್ ಮಾಡ್ಬೇಕು? ಛೇದದ ಸ್ಥಾನದಲ್ಲಿ ಸಾಮಾನ್ಯ ಒಂದನ್ನ ಬರೆದು ಈ ಕೊಟ್ಟಂತ ದಶಮಾಂಶಗಳಲ್ಲಿ ಎಷ್ಟು ಸ್ಥಾನಗಳನ್ನು ಬಿಟ್ಕೆ ಬಿಂದುವನ್ನು ಕೊಟ್ಟರೆ ನೋಡ್ಬೇಕು. ಒಂದು ಸ್ಥಾನವನ್ನು ಬಿಟ್ಕೆ ಬಿಂದುವನ್ನು ಕೊಟ್ಟರೆ, ಹಾಗಾದ್ರೆ ಛೇದದೊಳಗೆ ಏನ್ ಮಾಡ್ಬೇಕು? ನಾನು ಅಷ್ಟೇ ಸೊನ್ನೆಯನ್ನು ಕೊಡ್ಬೇಕು. ಎಷ್ಟು? 1 ಅಂದಾಗ ಈ 0.1 ದಶಮಾಂಶ ರೂಪ ಏನಾಗುತ್ತೆ? ನಮ್ಗ 1/10 ಅಂತ ಹೇಗೆ ಕರಿತೇವೆ. 1/10 ಅಂತ ಹೇಗೆ ಕರಿತೇವೆ. ನಿಮ್ಗೆ ಆಗಲೇ ಒಂದು ಎಕ್ಸಾಂಪಲ್ ಬಿಡಿಸಿದೆ. 2/10 ದಶಮಾಂಶದ ಬೆಲೆ ಎಷ್ಟಿತ್ತು? 0.2 ಇತ್ತು. ಹೌದಾ? ಇದೇನು? ದಶಮಾಂಶ ಸಂಖ್ಯೆ ಆಗಿದೆ. ನಾನು ದಶಮಾಂಶ ಸಂಖ್ಯೆಯನ್ನು ಹೊಳೆ ಏನ್ ಮಾಡ್ಬೇಕೈತಿ? ಭಿನ್ನ ರಾಶಿಗೆ ತರಬೇಕೈತಿ. ಅವಾಗ ಏನ್ ಮಾಡ್ಬೇಕು? ನಾನು ಬಿಂದುವಿನ ಬಲಭಾಗದ ಸಂಖ್ಯೆ ಎಷ್ಟಿರ್ತದಲ್ಲ ಅದನ್ನ ನೇರವಾಗಿ ಅಂಶದ ಸ್ಥಾನದೊಳಗೆ ಬರೋದಕ್ಕೆ, ಛೇದದ ಸ್ಥಾನದಲ್ಲಿ ಒಂದು ಬರೋದಕ್ಕೆ ದಶಮಾಂಶ ಸಂಖ್ಯೆ ಒಳಗ ಎಷ್ಟು ಸ್ಥಾನಗಳನ್ನ ಬಿಟ್ಕೆ ಬಿಂದುವನ್ನು ಕೊಟ್ಟಿರ್ತಲ್ಲ ಅಷ್ಟು ಸ್ಥಾನಗಳನ್ನ ಸೊನ್ನೆಯನ್ನ ನಾವೇನ್ ಮಾಡ್ಬೇಕು? ಛೇದದೊಳಗೆ ಬರಿಬೇಕು. ನೋಡ್ರಿ, ಒಂದು ಸ್ಥಾನವನ್ನು ಬಿಟ್ಕೆ ಬಿಂದುವನ್ನು ಕೊಟ್ರ, ಹಾಗಾದ್ರೆ ಉತ್ತರದೊಳಗೆ ಏನ್ ಮಾಡ್ಬೇಕು? ನಾವು ಅಷ್ಟೇ ಸ್ಥಾನಗಳ ಸೊನ್ನೆಯನ್ನು ಕೊಡ್ಬೇಕು. ಎಷ್ಟದ? 1 ಐತಿ ಅಂದ್ರೆ 1 ಸೊನ್ನೆಯನ್ನು ಕೊಟ್ಟೇನಿ. ಹಾಗಾದ್ರೆ 0.2 ದಶಮಾಂಶ ಸಂಖ್ಯೆಯ ಬೆಲೆ ಏನಾಯ್ತು? ನಮ್ಗೆ 2/10 ಭಿನ್ನ ರಾಶಿಯ ರೂಪ ಆಯ್ತು. ಹೌದಿಲ್ಲ? ಅದೇ ತರ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನೋಡ್ರಿ. ಇದನ್ನ ಬಿಂದುವಿನ ನಂತರ ಏನದ ಸಂಖ್ಯೆಗಳು? 7, 8 ಐತಿ. ಅದನ್ನ ಏನ್ ಬರಿಬೇಕಂತ ನಾನು ನೇರವಾಗಿ ಅಂಶದ ಸ್ಥಾನದೊಳಗೆ ಬರಿಬೇಕು. ಆ ನಂತರ 1 ಅಂತ ಬರೆಯೋದು. ಎಷ್ಟು ಸ್ಥಾನಗಳನ್ನು ಬಿಟ್ಟು ದಶಮಾಂಶ ಸಂಖ್ಯೆ ಒಳಗೆ ಬಿಂದುವನ್ನು ಕೊಟ್ರಲ್ಲ ಅಷ್ಟು ಸ್ಥಾನಗಳನ್ನ ಬಿಟ್ಟು ಏನ್ ಮಾಡ್ಬೇಕು? ನಾವು ಬಿಂದುವನ್ನು ಕೊಡ್ಬೇಕು. ನೋಡ್ರಿ, ಎಷ್ಟು ಸ್ಥಾನ ಅದಾವು? 1, 2 ಸ್ಥಾನಗಳು. ಉತ್ತರದೊಳಗು ಅಷ್ಟೇ ಸ್ಥಾನವನ್ನ ಸೊನ್ನೆಗಳನ್ನ ಕೊಡೋದು. ಅಂದ್ರೆ ಇದು ಎಷ್ಟತ್ತು? 78/100 ಅಂತ ಹೇಗೆ ಕರಿತೀವಿ. ಈ ತರ ಮೂರನೇ ಎಕ್ಸಾಂಪಲ್ ನೋಡ್ರಿ. ಇದ್ರಾಗ ಬಿಂದುವಿನ ನಂತರ ಯಾವ್ಯಾವ ಅಂಕಿಗಳದಾವ? 1, 5, 6. ಅವುಗಳನ್ನ ಏನ್ ಮಾಡ್ಬೇಕು? ನೇರವಾಗಿ ಅಂಶದ ಸ್ಥಾನದೊಳಗೆ ಬರಿಬೇಕು. ಛೇದದ ಮುಂದ್ಗಡೆ 1 ಬರೋದು. ಎಷ್ಟು ಸ್ಥಾನಗಳನ್ನ ದಶಮಾಂಶದೊಳಗೆ ಬಿಂದುವನ್ನು ಬಿಟ್ಕೆ ಕೊಟ್ರಲ್ಲ ಅಷ್ಟು ಸೊನ್ನೆಗಳನ್ನ ಛೇದದೊಳಗೆ ಬರೆದು ಬಿಡುದು. 1, 2, 3. 1, 2, 3 ಸೊನ್ನೆಗಳನ್ನು ಕೊಟ್ಟೆ. ಹೌದಿಲ್ಲ? ಇದ್ರ ಬೆಲೆ ಏನಾಯ್ತು? 0.15 ಬೆಲೆ 156 ಡಿವೈಡೆಡ್ ಬೈ 1000 ಭಿನ್ನ ರಾಶಿಯ ರೂಪ ಅಂತ ಹೇಗೆ ಕರಿತೀವಿ. ಹೌದಾ? ಅದೇ ರೀತಿ ಒಂದೊಂದ್ಸಾರಿ ಈ ಪೂರ್ಣ ಸಂಖ್ಯೆ ಕೂಡಿಸ್ಕೆ ದಶಮಾಂಶ ಸಂಖ್ಯೆಗಳಿರ್ತಾವ. ಈ ರೀತಿ ಇದ್ದಾಗ ಯಾವ ರೀತಿ ಬರೀದಪ್ಪ ಅಂತಂದ್ರ ನೋಡ್ರಿ, ಆ ಪೂರ್ಣ ಸಂಖ್ಯೆ ಏನಿರ್ತದಲ್ಲ ಬಿಂದುವಿನ ಎಡಭಾಗದ ಸಂಖ್ಯೆನ ಏನಂತ ಕರಿತೇವೆ? ನಾವು ಪೂರ್ಣ ಸಂಖ್ಯೆ ಅಂತ ಹೇಗೆ ಕರಿತೀವಿ. ಹೌದಾ? ಪೂರ್ಣ ಸಂಖ್ಯೆ ಅಂದ್ರೆ ಎಷ್ಟೈತಿ? ಇಲ್ಲಿ 5 ಐತಿ. ಆ ಪೂರ್ಣ ಸಂಖ್ಯೆಯನ್ನ ಪೂರ್ಣ ಸಂಖ್ಯೆಯ ಸ್ಥಾನದೊಳಗ ಬರೆಯೋದು. ಬರೆದ ನಂತರ ಬಿಂದುವಿನ ನಂತರದ ಸಂಖ್ಯೆ ಏನಿರ್ತದಲ್ಲ ಅದನ್ನ ಅಂಶದ ಸ್ಥಾನದೊಳಗೆ ಬರಿಬೇಕು. ಅಂಶದ ಸ್ಥಾನದೊಳಗೆ ಬರೋದಕ್ಕೆ ಒಂದಕ್ಕೊಂದು ಸೇಮ್ ಇದು ಏನ್ ಮೇಲ್ಗಡೆ ಕಂಡೀಷನ್ಸ್ ಕೊಟ್ಟಿರ್ತಿದ್ದೇವಲ್ಲ ಅದೇ ಕಂಡೀಷನ್ ನೆಕ್ಸ್ಟ್ ಇಲ್ಲಿ ಏನ್ ಎಕ್ಸ್ಟ್ರಾ ಒಂದು ಆ್ಯಡ್ ಆಗೋದು? ಪೂರ್ಣ ಸಂಖ್ಯೆಯ ಸ್ಥಾನದೊಳಗೆ ಅಷ್ಟೇ ಬರೀದ್ ನಾವು. 5 ಬಂತ. ಆ ನಂತರ 4ಕ್ಕೆ 4 ಮತ್ತ ಎಷ್ಟು ಸ್ಥಾನವನ್ನು ಬಿಟ್ಕೆ ಬಿಂದು ಕೊಟ್ರ? 1 ಸ್ಥಾನ. ಹಾಗಾದ್ರೆ ಇದ್ರ ಬೆಲೆ ಏನಾಯ್ತು? 5/5 ಇಂಟು 4/10 ಅಂತ ಹೇಗೆ ಕರಿತೀವಿ. ಪೂರ್ಣ ಸಂಖ್ಯೆ ಕೊಟ್ಟಿದ್ದಂದ್ರ ಪೂರ್ಣ ಸಂಖ್ಯೆ ಸ್ಥಾನದೊಳಗ ಬರೀಬೇಕು. ಪೂರ್ಣ ಸಂಖ್ಯೆ ನಂತರ ಎಷ್ಟು ಸ್ಥಾನಗಳಿರ್ತಾವಲ್ಲ ಆ ಸಂಖ್ಯೆಗಳನ್ನೆಲ್ಲ ಪೂರ್ಣ ಸಂಖ್ಯೆ ನಂತರ ಬಿಂದುವನ್ನು ಕೊಟ್ಟಿರ್ತಾರ. ಬಿಂದುವಿನ ನಂತರ ಎಷ್ಟು ಸಂಖ್ಯೆಗಳು ಇರ್ತಾವಲ್ಲ ಆ ಸಂಖ್ಯೆಗಳನ್ನ ಅಂಶ ಸ್ಥಾನದೊಳಗೆ ಬರೋದಕ್ಕೆ ಛೇದದ ಸ್ಥಾನದೊಳಗೆ ಆರಂಭಿಕವಾಗಿ 1 ಬರೋದು. ಎಷ್ಟು ಸ್ಥಾನಗಳ ಬಿಂದು ಇರ್ತಾವಲ್ಲ ಅಷ್ಟು ಬಿಂದುಗಳನ್ನ ಬಿಟ್ಕೆ ಅಷ್ಟು ಬಿಂದುಗಳನ್ನ ಏನ್ ಮಾಡಬೇಕು? ಸೊನ್ನೆಯ ರೂಪದೊಳಗೆ ಛೇದದೊಳಗೆ ಬರೆದು ಬಿಡು. ಇಷ್ಟು ಬದಲಾಯಿಸಿದೆ ಅಂದ್ರ ನಮ್ಗೆ ಏನ್ ಸಿಗತೈತಿ? ದಶಮಾಂಶ ಸಂಖ್ಯೆಗಳನ್ನ ಏನ್ ಮಾಡ್ಬೋದು? ಭಿನ್ನ ರಾಶಿಗೆ ಬದಲಾಯಿಸಬಹುದು ಅಂತ ಗೊತ್ತಾಯ್ತು. ಹೌದಾ? ಹಾಗಾದ್ರೆ ಇದುವರೆಗೆ ಏನ್ ಮಾಡಿದೆ ನಾವು? ದಶಮಾಂಶ ಸಂಖ್ಯೆ ಅಂದ್ರೆ ಏನ್ ಅನ್ನೋದು ಗೊತ್ತಾಯ್ತು. ಹೌದಾ? ಅದೇ ರೀತಿ ದಶಮಾಂಶ ಭಿನ್ನ ರಾಶಿಯ ಸಂಖ್ಯೆಗಳೊಳಗ 100, 1000, 10,000 ಇತ್ತಂದ್ರೆ ಅವುಗಳನ್ನ ಏನಂತ ಕರಿತೇವೆ ನಾವು? ದಶಮಾಂಶ ಸಂಖ್ಯೆಗಳಂತ ಅನ್ನೋದು ಗೊತ್ತಾಯ್ತು. ಅದಕ್ಕೆ ಎಕ್ಸಾಂಪಲ್ ನೋಡಿದೆ. ಆ ನಂತರ ಬಿಂದುವಿನ ನಂತರ ಬರುವಂತ ಎಲ್ಲ ದಶಮಾಂಶ ಸಂಖ್ಯೆಗಳನ್ನ ಯಾವ ರೀತಿ ಓದೋದು ಗೊತ್ತಾಯ್ತು.
ದೊಡ್ಡ ಭಿನ್ನರಾಶಿ ಯಾವುದು, ಸಣ್ಣ ಯಾವುವು ಅಂತ ಹೀಗೆ ಕಂಪೇರ್ ಮಾಡೋದು ಗೊತ್ತಾಯ್ತು. ಮತ್ತೇನ್ ನೋಡಿದೆ ನಾವು ಇದ್ರೊಳಗ, ದಶಮಾಂಶ ಸಂಖ್ಯೆಗಳನ್ನ ಅಥವಾ ಭಿನ್ನರಾಶಿ ಸಂಖ್ಯೆಗಳನ್ನ ದಶಮಾಂಶಕ್ಕೆ ಬದಲಾಯಿಸಿದ ಯಾವ ರೀತಿ ಗೊತ್ತಾಯ್ತು, ದಶಮಾಂಶ ಸಂಖ್ಯೆಗಳನ್ನ ಭಿನ್ನರಾಶಿಗೆ ಬದಲಾಯಿಸೋದು ಯಾವ ರೀತಿ ಅನ್ನೋದು ಗೊತ್ತಾಯ್ತು. ಅದೇ ಈಗ ನೆಕ್ಸ್ಟ್ ವಿಡಿಯೋದೊಳಗ ನಾವು ಏನ್ ಮಾಡೋಣ ಅಂತಂದ್ರ, ದಶಮಾಂಶದ ಮೇಲೆ 4 ಗಣಿತದ ಕ್ರಿಯೆಗಳ ಬಗ್ಗೆ ಒಂದೊಂದಾಗಿ ತಿಳ್ಕೋತ ಹೋಗೋಣ ಅಂತ. ಏನು, ದಶಮಾಂಶದ ಸಂಖ್ಯೆಗಳನ್ನು ಬಳಸ್ಕೊಂಡು ಗಣಿತದ 4 ಕ್ರಿಯೆಗಳು ಯಾವ, ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ, ಹೌದಿಲ್ಲ? ಈ 4 ಕ್ರಿಯೆಗಳ ಮೇಲೆ ಯಾವ ರೀತಿ ದಶಮಾಂಶದ ಕ್ರಿಯೆಗಳು ನಡೀತಾವು ಅಂತ ನೆಕ್ಸ್ಟ್ ವಿಡಿಯೋ ಕ್ಲಿಪ್ ಒಳಗ ನೋಡ್ತಾ ಹೋಗೋಣಂತ.